ಹಾಯ್ ಹಲೋ ನಮಸ್ಕಾರ. MRSV ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ DJ ಅರವಿಂದ್ ಒಮ್ರಾನಿ. ಇವತ್ತು ನಮ್ಮ ಜೊತೆ ಯಾರಿದಾರಪ್ಪ ಅಂದ್ರೆ ಶಾರ್ಟ್ ಮೂವಿ ಮೂಲಕ ಮತ್ತು ಜನಪದ ರೀಲ್ಸ್ ಮೂಲಕ ವೈರಲ್ ಆಗಿರುವಂಥ ಮತ್ತು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಕಲಾವಿದರು. ಅವರು ಯಾರಂತ ಹೇಳಲ್ಲ, ನೀವೇ ನೋಡ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ ಅಣ್ಣ. ಆರಾಮದ್ರಿ? ಆರಾಮದಿ, ನೀವು ಹೆಂಗದೀರಿ? ನಾವು ಆರಾಮ. ಈ ಫೀಲ್ಡಿಗೆ ಬರಬೇಕಂತ ಹೆಂಗೆ ನಿರ್ಧಾರ ತೊಗೊಂಡ್ರಿ ನೀವು? ಐ ಹೋಪ್ ನಾನು ಸಣ್ಣ ಹಿಡ್ಕೊಂಡು ನನಗೆ ಫಿಫ್ತ್ ಹಿಡ್ಕೊಂಡು ಈ ತಲೆಯಾಗ ಇಂಟ್ರೆಸ್ಟ್ ಬಂತು. ರೀಲ್ಸ್ ಮಾಡ್ಬೇಕು, ನಾನು ಬೆಳಿಬೇಕು, ಅವ್ರ ಜಾನಪದ ಸಾಂಗ್ ಆಗಲಿ ಶಾರ್ಟ್ ಫಿಲ್ಮ್ ನೋಡ್ತೀನಿ ಅವಾಗ. ಸೊ ನನಗೆ ಹಂಗೆ ಮಾಡ್ಬೇಕಂತ ಭಾಳ ಇಷ್ಟ ಆಯಿತು. ಮತ್ತು ಆ ಫೀಲ್ಡಿಗೆ ನಾ ಈಗ ಬಂದೀನಿ. ನನಗೆ ಅದನ್ನು ಬಿಡಕ್ಕೆ ನನಗೆ ಒಟ್ಟು ಮನಸ್ಸಿಲ್ಲ. ಸೊ ಇನ್ನೂ ಒಂದು ದೊಡ್ಡ ಕನಸು ಐತಿ, ಅದು ನನಸು ಮಾಡೋ ಮಟ್ಟ ನಾನು ಬಿಡಲ್ಲ. ಹೌದು. ನಿಮ್ಮ ಫಸ್ಟ್ ಸಾಂಗ್, ಫಸ್ಟ್ ಶಾರ್ಟ್ ಮೂವಿ ಯಾವುದ್ರಿ? ನನ್ನ ಫಸ್ಟ್ ಮೂವಿ ಶಾರ್ಟ್ ಫಿಲ್ಮ್ ಅಂದರೆ ಫಸ್ಟ್ ಕ್ರಶ್ ಅಂತ ಮಾಡಿದ್ದೀನಿ, ಬಸವರಾಜ್ ಸಂಧಿಗಳನ್ನ. ಅದರಿಂದ ನಾನು ವೈರಲ್ ಆಗಿಬಿಟ್ನಿ ಎಲ್ಲ ಕಡೆ. ಸೊ ಅದು ನನಗೆ ಭಾಳ ಹೆಲ್ಪ್ ಮಾಡೈತಿ ಮೂವಿ. ಅದು ಮಾಡಿ ಎಷ್ಟು ದಿವಸ ಆದ್ರಿ? ನಾನೀಗ ಮಾಡಿ ಒಂದು 5 ತಿಂಗಳದು, 5 ಮಂತ್ ಆಗಿರ್ಬೇಕು. ಹಾಂ. ಅವ್ರಿಗೆ ನಿಮ್ಗೆ ಹೆಂಗೆ ಪರಿಚಯ ರೀ? ಹೆಂಗೆ ಪರಿಚಯ ಅಂದ್ರೆ ರೀ, ಅವ್ರು ನಂಗೆ ಮೆಸೇಜ್ ಮಾಡಿದ್ದೆ ರೀ, ಶಾರ್ಟ್ ಫಿಲ್ಮ್ ಮಾಡ್ತೀರೇನಂತ. ನನಗೆ ಫುಲ್ ಖುಷಿ ಆಯ್ತು ರೀ ಅವತ್ತು. ಅಣ್ಣ ಕೇಳಾಕತ್ತಾರ ಅಂಥೇಳಿ ನಾನು ಹ್ಞೂ ಅಂದಿನಿ ರೀ. ಅದನ್ನು ಮಾಡೋಣ, ನನಗೆ ಇಂಥದ್ದೆಲ್ಲ ಸಿಗ್ತೈತೆ ಅಂತ ನಂಗೆ ಗೊತ್ತಿದ್ದಿಲ್ಲ ಆಗಿತ್ತು ರೀ. ಸೊ ನನ್ನ ಡ್ರೀಮ್ ಎಲ್ಲ ನನಸಾಗತ್ತ ಅಂತ ಅಂದ್ಕೊಂಡಿನಿ, ಇನ್ನೂ ಆಗ್ತಾವ್ರಿ. ಇದನ್ನ ನೀವು ಎಲ್ಲಿ ಕಲ್ತಾರೇನ್ರಿ, ನ್ಯಾಚುರಲ್ ಆಗಿ ಬಂದಿದ್ರಿ? ಇಲ್ರಿ, ಇದು ನಮ್ಮ ಪಪ್ಪ ಹೇಳ್ಕೊಟ್ಟಾರೆ ನನಗೆ. ನಾನು ಎಷ್ಟು 2ನೇಂತ ಹಿಡ್ಕೊಂಡ ನಮ್ಮ ಪಪ್ಪ ಹೇಳ್ಕೊಡ್ತಾರೆ ನನಗೆ, ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ. ನಮ್ಮ ಪಪ್ಪ ಹೆಂಗದಾರಿಪ್ಪ ಅಂತಂದ್ರೆ ಅದನ್ನ ಇಂಥದ್ದು ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ತಾರೆ. ಅವ್ರು ಕಲಿಸಿದ ನನಗೆ ಈಗೆಲ್ಲ ಅನುಭವ ಆಗತೈತಿ. ಸೊ ನಾ ಈಗೆಲ್ಲ ಮಾಡತ್ತೀನಿ ಅಂತಂದ್ರೆ ಅದ ಈಗ ನಿಮ್ಗೆ ಕೈ ಹಿಡಿದು. ಹಾಂ, ಎಸ್. ಅಂದ್ರೆ ನಿಮ್ಮ ಗುರುವಿನ ಸ್ಥಾನ ಒಳಗಂದ್ರೆ ನಿಮ್ಮ ನಮ್ಮ ಪಪ್ಪ. ಹಾಂ. ಫ್ಯಾಮಿಲಿ ಸಪೋರ್ಟ್ ಅದೆಲ್ಲ ಹೆಂಗೈತೆ ರೀ? ಫ್ಯಾಮಿಲಿ ಸಪೋರ್ಟ್ ಫುಲ್ ಐತ್ರಿ. ಮಮ್ಮಿನೂ ಹಂಗೆ, ಪಪ್ಪಾನು ಹಂಗೆಲ್ಲ ಸಪೋರ್ಟ್ ಮಾಡ್ತಾರೆ. ಖರೆ ನಮ್ಮ ಸಂಬಂಧಿಕರು ಸ್ವಲ್ಪ ನಮ್ಮೇಲೆ ಉರ್ಕೋತಾರೆ ಅಷ್ಟೇ ರೀ. ಈಗ ಫ್ಯಾಮಿಲಿ ಒಳಗೆ ಯಾರ್ಯಾರು ಅದಾರ? ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ನಮ್ಮ ಫ್ಯಾಮಿಲಿ ಒಳಗೆ ಇರೋದ್ರಿ ನಾನು, ನಮ್ಮ ಪಪ್ಪ, ಮಮ್ಮಿ, ಅಣ್ಣ, 4 ಜನ. ನಮ್ಮ ಪಪ್ಪಾಗ ಜಾಬ್ ಐತಿ. ನಮ್ಮದು ಊರು ಬೀದರ್. ನಾವಿಲ್ಲಿ ಬಂದಿದ್ದೀವಿ 10ನೇ ಒಳಗೆ ನಮ್ಮ ಪಪ್ಪನ ಜಾಬ್ ಸಂಬಂಧ. ಸೊ ನಾನೀಗ 10th. ನಾನೀಗ ಅನಿಕೇತನ್ ಸ್ಕೂಲಿಗೆ ಹೋಗ್ತೀನಿ. ಆಮೇಲೆ ನಮ್ಮ ಮಮ್ಮಿ ಏನು ಕೆಲಸ ಮಾಡಲ್ಲ, ಹೋಮ್ ವೈಫ್. ನಮ್ಮ ಅಣ್ಣನ ಏನು ಮಾಡಲ್ಲ, ಕಾಲೇಜ್ಗೆ ಹೋಗ್ತಾರೆ. ಸೊ ನನಗೆ ಇದು ಭಾಳ ಇಷ್ಟ ಆಗ ನಾನು ಇದ್ರೊಳಗೆ ಸೇರ್ಕೋಬೇಕಂತ ಅನ್ಕೊಂಡಿನಿ ಅಷ್ಟೇ. ಅಂದ್ರೆ ಸ್ಟಾರ್ಟಿಂಗಲ್ಲಿ ಜರ್ನಿ ಹೆಂಗಿತ್ತು ರೀ ಅದು? ಸ್ಟಾರ್ಟಿಂಗ್ ಜರ್ನಿ ಅದು ಭಾಳ ಹಾರ್ಡ್ ಆಯಿತು. ಬಟ್ ಬರ್ತಾ ಬರ್ತಾ ಎಲ್ಲ ಥರ ಚಲೋ ಅನಿಸ್ತ್ರಿ. ಫಸ್ಟಿಗೆ ಅನಿಸ್ತು, ಯಪ್ಪ ಸುಮ್ಮನೆ ಬನ್ನಿ, ಅದು ಫಸ್ಟ್ ಕ್ರಶ್ ಮಾಡೋದ್ನಾಗ ಸುಮ್ಮನೆ ಬನ್ನಿ ಅಂತ ಅನ್ಕೊಂಡ್ನಿ. ಆಮೇಲೆ ಇದೇನು ಎಲ್ಲಾರ್ದು ಸಪೋರ್ಟ್ ಸಿಕ್ತು ನೋಡ್ರಿ, ಲೈವ್ದಾಗ ಹೋಗೋಣ ಹಂಗೆ ರೀ ಮೇಡಮ್, ಫಸ್ಟ್ ಕ್ರಶ್ ರೀ ಹಂಗೆ ಹಿಂಗೆ ಅಂತಂದ್ರೆ ಭಾಳ ಖುಷಿ ಆಯ್ತು ರೀ. ಸೊ ನನಗೆ ಏನು ಅನಿಸ್ತು, ಏನೂ ಬೇಡ, ನನಗೆ ಇದ್ರೊಳಗೆ ಸೇರ್ಕೋತೀನಿ ಅಂತ ನಾನು ಇದ್ರೊಳಗೆ ಸೇರ್ಕೊಂಡ್ಬಿಟ್ಟು. ನಿಮ್ಮ ಊರ ಬಗ್ಗೆ ಹೇಳ್ದೆ? ನಮ್ಮೂರು ಬೀದರ್ ರೀ. ಆಮೇಲೆ ನಾವು ಅಲ್ಲೇ ಇದ್ದೀರಿ, ನಮ್ಮ ಪಪ್ಪ ನಮ್ಮ ಮಮ್ಮಿ. ಬೀದರ್ ಮೇನ್ ಬೀದರ್ ಅನ್ರಿ ಪಕ್ಕ ಯಾವ ಹಳ್ಳಿ? ನಮ್ಮ ಬೀದರ್ ರೀ, ಮೇನ್ ಬೀದರ್ ರೀ, ಅಂಬೇಡ್ಕರ್ ಸರ್ಕಲ್ ಮೇನ್ ಬೀದರ್ ನಮ್ದು. ನಮ್ಮ ಪಪ್ಪನ ಜಾಬ್ ಬರೋಣ ನಾವೆಲ್ಲ 10ಗೆ ಬಂದೀವ್ರಿ. 10ಗೆ ಬರೋಣ ನಮ್ಮ ಪಪ್ಪ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ ಕೊಟ್ರಿ. ನಾನು ಫಸ್ಟ್ ಜಮಖಂಡಿಗೆ ಹೋದಿವ್ರಿ ಟ್ರಾನ್ಸ್ಫರ್ ಕೊಡೋಣ. ಅಲ್ಲಿ ಒಂದು 5 ವರ್ಷ ಇದ್ದು ಅಲ್ಲಿ ಸ್ಕೂಲ್ ಕಲ್ತು ಮತ್ತೆ ಇಲ್ಲಿ ಬಂದೀನಿ ರೀ. ಅಲ್ಲಿ ಟಿಕ್ಟಾಕ್ ಭಾಳ ಫೇಮಸ್ ಇತ್ತು ರೀ ಅವಾಗ ಫೇಮಸ್ ಇರೋಣ. ನಾನು ಅವಾಗ ನಮ್ಮ ಪಪ್ಪ ಹೇಳ್ಕೊಡ್ತಿದ್ರಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇಳಿ. ಅವಾಗ ನನಗೂ ಭಾಳ ಫಾಲೋವರ್ಸ್ ಇದ್ದಿರಿ ಅದ್ರೊಳಗೆ. ಅದು ಒಮ್ಮೆ ಬ್ಯಾನ್ ಆಯ್ತು. ಸೊ ನಾನು ಬ್ಯಾನ್ ಆಗೋಣ ಒಂದು 2 ವರ್ಷ ಗ್ಯಾಪ್ ಬಿಡೋಣ. 8 ಹಿಡ್ಕೊಂಡು ನನ್ನ ಅಕೌಂಟ್ ಪ್ರೈವೇಟ್ ಇತ್ತು. ಆಮೇಲೆ ಬಸವರಾಜ್ ಸಂಧಿಯವ್ರಂಗೆ ಮೆಸೇಜ್ ಹಾಕಿದ್ರು ನೋಡ್ರಿ, ಅವಾಗ ಹಿಡ್ಕೊಂಡು ನನ್ನ ಅಕೌಂಟ್ ಇಷ್ಟು ಚಂದ ಹೊಡಾಕತೈತಿ. ಐ ಹೋಪ್ ನನಗೆ ಅದು ಭಾಳ ಏನಂತೀರ, ಅದು ಖುಷಿ ಕೊಟ್ಟೈತ್ರಿಪ್ಪ. ಈಗ ಬಸವರಾಜ್ ಸಂಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಬಸವರಾಜ್ ಸಂಧಿಗೆ ಭಾಳ ನಮಸ್ಕಾರ ಮಾಡೋಕೆ ಅನ್ಕೊಂಡಿನ್ರಿ. ಅವ್ರಿಲ್ದ ನಾ ಇಲ್ಲಿ ಇರ್ತಿದ್ದಿಲ್ರಿ. ಎಸ್ಪೆಷಲಿ ಮೇನ್ ಅಣ್ಣ ಅಂದ್ರೆ ಕೃಷ್ಣ ದೊಡ್ಡ ಮನೆ ಅಂತ ಹೇಳಿ. ಕೃಷ್ಣ ದೊಡ್ಡ ಮನೆ ಅಣ್ಣ ಇರ್ಲಿಲ್ಲಂದ್ರೆ ನಾ ಇಲ್ಲಿ ಫೀಲ್ಡಿಗೆ ಬರ್ತಿದ್ದಿಲ್ಲ. ಆ ಕೃಷ್ಣ ದೊಡ್ಡ ಮನೆ ಮತ್ತು ಸುರೇಶ್ ಅವ್ರ ಮತ್ತು ಬಸವರಾಜ್ ಸಂಧಿ ಇವರ ಪರಿಚಯ ಆಗಿದಂದ್ರೆ ಸುರೇಶ್ ದೊಡ್ಡ ಮನೆ ಅವ್ರದಿಂದ. ಆ ಅಣ್ಣ ಇರ್ತಿದ್ದಿಲ್ಲ ಅಂದ್ರೆ ನಾ ಈ ಫೀಲ್ಡಿಗೆ ಬರ್ತಿದ್ದಿಲ್ಲ, ನಾ ಇಲ್ಲಿ ಕೂತ್ ಮಾತಾಡ್ತಿರ್ತಿಲ್ಲ. ಎಲ್ಲ ಅಣ್ಣನ ಸಪೋರ್ಟ್. ಈಗಾದರೂ ನಾ ಅಣ್ಣಾಗ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಈಗ ನಿಮ್ಮ ಊರ ಮಂದಿ ರಿಯಾಕ್ಷನ್ ಆತ್ರಿ, ನಿಮ್ಮ ರಿಲೇಷನ್ ರಿಯಾಕ್ಷನ್ ಸ್ಟಾರ್ಟಿಂಗಲ್ಲಿ ಹೆಂಗಿದ್ರಿ ಎಲ್ಲರೂ? ಸೊ ಫಸ್ಟ್ ರೀ, ಬಣ್ಣದ ಗೆಜ್ಜೆ ಮಾಡಕ್ಕೆ ನಮ್ಮ ಮನ್ಯಾಗ ನಮ್ಮ ಪಪ್ಪ ನಮ್ಮ ಮಮ್ಮಿ ಭಾಳ ಸ್ವಲ್ಪ
ಏನಂತಿರೋದು ಪಟ್ನ ಹಿಂಗ್ ಯಾರ ಕೆಳಗ್ ಬಂದ್ರ ಮಗಳನ್ನ ಕಳ್ಸಾಕ್ ಇದನ್ ಆಗಂಗಿಲ್ರಿ. ಸೊ ನಮ್ಮ ಪಪ್ಪ ಭಾಳ ಇದನ್ ಮಾಡ್ಕೊಂಡಿರಿ, ಏನಂತಾರ ಹೆಂಗ್ ಕಳಿಸ್ಬೇಕು ಕಳಿಸ್ಬಾರ್ದು ಅಂತೇಳಿ. ಆಮೇಲೆ ನಾ ಹೇಳ್ಬಿಟ್ನಿ ಪಪ್ಪ ನಾನು ಹೋಗ್ತೀನಿ ನನಗೆ ಗೊತ್ತಿಲ್ಲ ಅಂತಂದೆ. ಆಮೇಲೆ ಪಪ್ಪ ಏನಂದ್ರಿ, ಹಾ ನೀ ಏನ್ ಬೇಕಾದ್ರೆ ಮಾಡು, ಒಟ್ ಬೆಳಿ ನಿನಗ ಟ್ಯಾಲೆಂಟ್ ಐತಿ ಅದನ್ನ ತೋರ್ಸ್ಕೊ ಅಂತ ಹೇಳಿದ್ರಿ. ಆಮೇಲೆ ನಾವೆಲ್ಲ ಹೂ ಅಂದಿದ್ನಿ. ಹೂ ಅನ್ನೋಣ ಮತ್ತು ನಮ್ಮ ರಿಲೇಶನ್ಶಿಪ್ ಒಳಗೆ ಏನೈತ್ರಿ, ಫಸ್ಟ್ ಕ್ರಶ್ ಮತ್ತು ಬಣ್ಣದ ಜೊತೆಗೆ ನಮ್ಮ ರಿಲೇಷನ್ ಒಳಗ ಬೆಂಕಿ ಎತ್ತದಂಗ ಐತ್ರಿ. ಇರ್ತಾರಲ್ಲ ರೀ, ಬೆಳೆಯತಾಳ ಅಂದ್ರ ಬಿಡ್ಸಾಕ್ ಭಾಳ ಮಂದಿ ಇರ್ತಾರಣ್ಣ. ಹಂಗಾಗಿ ನಮ್ ರಿಲೇಷನ್ ನನ್ ಒಟ್ಟೆ ಇದನ್ನಾಗಲ್ಲ. ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ಅಷ್ಟೇ ಬೇಕು ನನಗೆ. ರಿಲೇಟಿವ್ ಅವ್ರು ಇವ್ರು ಹಿಂಗೆ ಹೇಳ್ತಾರಂತ ನಾ ಕೇರ್ ಮಾಡಲ್ಲ. ಅಂದ್ರೆ ಸಕ್ಸಸ್ ಸಿಕ್ಮ್ಯಾಗ ಅವರಿಂದ ರಿಲೇಷನ್ಸ್ ರಿಯಾಕ್ಷನ್ ಅವ್ರ ಹಂಗಂದ್ರ ಚಲೋ ಮಾಡಿ ಹಿಂಗ ಬೆಳಿ ಅಂದ್ರೆ ಹಿಂದಿನ ಮುಖ ಮುಂದಿನ ಮುಖ ಅಂದಿರ್ತಿರ್ಲ ಅಂತ ಮುಂದೆ ಹೇಳೋದು, ಆಮೇಲೆ ಹಿಂಗ್ ಮಾಡೋದು ಅಂತೇಳಿ ಅವ್ರೇನ್ ಅಂದಿಲ್ರಿ. ಬಟ್ ಚಲೋ ಆಯ್ತು, ಹಿಂಗ ಮಾಡು, ಒಳ್ಳೆ ದೊಡ್ಡ ಫೀಲ್ಡಿಗೆ ಇದನ್ ಬಂದಿದಿ, ಇದ ಕಂಟಿನ್ಯೂ ಮಾಡಂತಂದ್ರಿ. ಒಬ್ಬರು ಇರ್ತಾರಿ ಅವ್ರಿಗೆ ಅಂತಾರ ಏನ್ ಹೇಳಕ್ಕಾಗಲ್ರಿ. ಇದು ನಿಮ್ದು ಏನೋ ಸಕ್ಸಸ್ ಐತಿಲ್ರಿ, ಇದೇನು ಲಕ್ ನಿಮ್ಮ ಹಾರ್ಡ್ ವರ್ಕ್ ರೀ? ಲಕ್ ರೀ ನನಗಿದ ಫುಲ್. ಅಂದ್ರೆ ಅಂದ್ರೆ ನಿಮ್ಗೆ ಏನ್ ಹೇಳತ್ತೀನಿ, ಈ ಫೀಲ್ಡಿಗೆ ಬರಕ್ ನಾ ಭಾಳ ಅಂದ್ರೆ ನಂಗೆ ಸಣ್ಣ 2ನೇಂತ ಹಿಡ್ಕೊಂಡು ನನಗೆ ಭಾಳ ಹುಚ್ಚ್ರಿ. ಅವಾಗ ಇವು ಬರ್ತಿದ್ದಿಲ್ಲ ರೀ ಇದನ್ನ ಏನಂತಾರ ಟಿಕ್ಟಾಕ್, ಅದು ನಾ ಸ್ಕೂಲಿಗೆ ಹೋಗಿ ಬರ್ತಿದ್ದೀನಿ. ಸ್ಕೂಲಿಗೆ ಹೋಗಿ ಬರೋಣ ಪಪ್ಪನ ಫೋನ್ ತೊಗೊಂಡು ಏನಾರು ಮಾಡ್ಕೊಂತ ಇರ್ತಿದ್ದೀನಿ ರೀ. ಈಗ ಸಾಂಗ್ ನಿಮ್ಮ ವಿಡಿಯೋ ಫ್ಲಾಪ್ ಆದಾಗ ನಿಮ್ಮ ರಿಯಾಕ್ಷನ್ ಹೆಂಗಿರ್ತೈತಿ? ನನಗೆ ಹಾಡ್ ಮೇಲೆ ಡಿಪೆಂಡ್ ಇರ್ತೈತ್ರಿ. ಆ ಹಾಡೊಳಗೆ ಒಂದೊಂದು ಡಬಲ್ ಮೀನಿಂಗ್ ಇರ್ತಾವ್ರಿ, ಒಂದು ಚಲೋ ಇರ್ತಾವು. ನಾನು ಡಬಲ್ ಮೀನಿಂಗ್ ಸಾಂಗ್ ಹೋಗಂಗಿಲ್ರಿಪ್ಪ. ಯಾವ ನಾರ್ಮಲ್ ಸಾಂಗ್ ಇರ್ತಾವಲ್ಲ, ಈಗ ನಿಮ್ ಕೂಡ ಮಾಡೀವಿ ನೋಡ್ರಿ MRS ಮ್ಯೂಸಿಕ್ ಚಾನಲ್ದಾಗ, ಅವೆಲ್ಲ ಭಾಳ ಚಂದ ನೋಡ್ಯಾವ್ರಿ. ಮತ್ತು ಪ್ರತಿಯೊಬ್ಬರದು ಮಾಡೀನಿ, ಅದು ಮಸ್ತ್ ಅದ ರೀ. ನಂಗೆ ಡಬಲ್ ಮೀನಿಂಗ್ ಹಾಡು ಅಂದ್ರೆ ಇದನ್ನಾಗಲ್ರಿ. ಅಂದ್ರೆ ರಿಯಾಕ್ಷನ್ ಹೆಂಗೆ ಕೊಡ್ಬೇಕು ಹಂಗೆ ಕೊಟ್ಬಿಡ್ತೀನಿ ರೀ ನಾವು. ಅಂದ್ರೆ ಆ ಥರ ಕಲ್ಕೊಂಡಿನ್ರಿ ಹಂಗೆ ಮಾಡೋದು. ಸಕ್ಸಸ್ ಸಿಗೋಕ್ಕಿಂತ ಮುಂಚೆ ಮತ್ತು ಸಕ್ಸಸ್ ಸಿಕ್ಕ ಮೇಲೆ ನಿಮ್ಮ ಲೈಫ್ ಹೆಂಗಿತ್ರ? ನನ್ನ ಫಸ್ಟ್ ನನ್ನ ಲೈಫ್ದಾಗ ರೀ ನಾವು ಭಾಳ ಅಂದ್ರೆ ನನಗೆ ಇವರೆಲ್ಲರೂ ನೋಡ್ದಂಗೆ ಅನಿಸುತ್ತೆ. ಇವ್ರು ಎಷ್ಟು ಹಿಂಗೆ ಮಾಡ್ತಾರೆ, ನಾನು ಹಿಂಗೆ ಮಾಡಬೇಕು, ನಾನು ಸಕ್ಸಸ್ಫುಲ್ ಪಡ್ಕೋಬೇಕು ಅಂತಿತ್ತು. ಆಮೇಲೆ ಈಗೆಲ್ಲ ನಾ ಇನ್ನೂ ಪಡ್ಕೊಂಡಿಲ್ರಿ ಅದನ್ನು. ನಂಗೆ ಇನ್ನೂ ಒಂದು ಲೆವೆಲ್ ಬೆಳೆಸೋದೈತಿ ಭಾಳ. ಅದನ್ನು ಬೆಳೆಸೋ ಮಟ್ಟ ನನಗೆ ಸಕ್ಸಸ್ ಸಿಗಲ್ರಿ ಅಂತ ಅನ್ಕೊಳ್ತಿ. ಎಲ್ಲರೂ ಅನ್ಸೋದು ಸಿಕ್ಕೈತೆ ಅಂತ, ಬಟ್ ನನಗೆ ಇನ್ನೂ ಸಿಕ್ಕಿರೋ ಅಂತ ಅನ್ಸಲ್ರಿ. ಇನ್ನೂ ಬ್ಯಾ ಬೆಳಿಬೇಕ್ರಿ ನಾನು. ಹೌದು. ನೀವು ಈ ಲೆವೆಲ್ಗೆ ಬೆಳಿತೀರ ಅನ್ಕೊಂಡ್ರಿ ಮೊದಲ? ಪಕ್ಕ ಇಲ್ರಿ, ನಾ ಅನ್ಕೊಂಡೇ ಇರಲಿಲ್ಲ. ನಮ್ಮ UK ಮಂದಿ ನಮ್ಮ ಯಾವುದೋ ಊರೊಳಗೆ ನನ್ನ ರೀಲ್ಸ್ ನೋಡ್ತಾರ, ನನ್ನ ಶಾರ್ಟ್ ಫಿಲ್ಮ್ ನೋಡ್ತಾರ, ನನ್ನ ಜಾನಪದ ಸಾಂಗ್ ನೋಡ್ತಾರ ಅಂದ್ರೆ ಎಷ್ಟು ಖುಷಿ ಆಗ್ತೈತ್ರಿ ಅದು. ಅಂದ್ರೆ ನಮ್ಮ ಮನ್ಯಾಗ ಕುಂತಿದ್ ಹುಡುಗಿ ಒಂದು ಹೊರ ಹೋಗಲ್ದಂಗ ಮೊಬೈಲ್ದಾಗ ಎಲ್ಲಾರು ನೋಡ್ತಾರ ಅಂದ್ರೆ ಅದೊಂದು ಖುಷಿನೇ ಬೇರೆ ರೀಪ್ಪ. ಆ ಖುಷಿನೇ ಬೇರೆ ರೀ. ಸೊ ನನಗೆ ಭಾಳ ಇಷ್ಟ ರೀ ಅದು. ಅಂದ್ರೆ ರೀಲ್ಸ್ ಮಾಡೋದು ಅದು ಇದು ನನಗಿನ್ನ ಬೆಳೆಯೋದೈತ್ರಿ. ಇನ್ನ ಬೆಳಿತೀನಿ. ನಮ್ಮ UK ಮಂದಿ ಸಂಬಂಧ ನಾವು ಇನ್ನೂ ಬೆಳಿತೀನಿ. ಈಗ ಲೈಕ್ ಮತ್ತು ಫಾಲೋವರ್ಸ್ ಸಲುವಾಗಿ ರೀ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮತ್ತು ಅರ್ಧಂಬರ್ಧ ಮೈ ತೋರಿಸ್ಕೊಂಡು ರೀಲ್ಸ್ ಮಾಡ್ತಾರಲ್ರಿ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರಿಗೇನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಇಷ್ಟ ಅವ್ರು ಮಾಡ್ತಾರೆ. ಬಟ್ ಒಬ್ರು ನೋಡೋರ್ ಮಂದಿ ಚಲೋ ಇರ್ತಾರಣ್ಣ, ಒಬ್ರು ಕೆಟ್ಟ ಇರ್ತಾರ. ಬಟ್ ಅವ್ರಿಗೆ ಏನು ಅನಿಸ್ತೈತಿ, ನನ್ನ ಇಷ್ಟ, ನಾ ಏನು ಬೇಕಾದ್ರೆ ಮಾಡ್ತೀನಿ, ಯಾರು ನನ್ನ ಕೇಳೋರ ಅಂತ ಹಿಂಗೆಲ್ಲ ತಲೆಗೆ ಇರ್ತೈತಿ. ನಾನೊಂದು ಹುಡುಗಿ, ನನಗೂ ಆ ಥರ ಫೀಲ್ ಬರ್ತೈತಿ. ಬಟ್ ನನಗೆ ಎಲ್ಲಾರು ನೋಡಿ ಅನಿಸ್ತೈತಿ, ಹೌದಾ ನಾನು ಹಿಂಗೆ ಸಣ್ಣ ಡ್ರೆಸ್ ಹಾಕೊಂಡು ಹಿಂಗೆ ಮಾಡ್ಬೇಕಂತ ಮತ್ತು ನಮ್ಮ ಮಂದಿ ನಾನು ನೋಡ್ಬೇಕಂತ ಹೇಳಿ ನಂಗೆ ಒಟ್ಟೆ ಇಷ್ಟ ಆಗಲ್ಲ. ಅದು ನಾನು ಪ್ರತಿಯೊಂದು ಹಿಡಿದು ಸಾಡಿ ಮೇಲೆ ಅದಾವ. ನಾನು ಹಿಂಗೆ ಡ್ರೆಸ್ ಹಾಕೋಬೇಕು, ಆ ಡ್ರೆಸ್ ಹಾಕೋಬೇಕು, ಈ ಡ್ರೆಸ್ ಹಾಕೋಬೇಕು, ಎಲ್ಲ ಹುಡುಗಿಯರಿಗೆ ಇರ್ತೈತೆ ಅನ್ನೋ ಅದು ಟ್ಯಾಲೆಂಟ್. ಬಟ್ ಅದನ್ನ ತೋರಿಸ್ಕೊಡಲ್ಲ ನಾ ಅಷ್ಟೇ. ಮತ್ತು ಬೇರೆ ಹುಡುಗಿಯರ್ದು ಹೇಳಕ್ ಬರಲ್ಲ ನಾ. ಅವ್ರ ಇಷ್ಟ ಅನ್ನೋದು. ಅವ್ರ ಲೈಕ್ ಫಾಲೋವರ್ ಸಂಬಂಧ ಏನು ಮಾಡೋಕು ಇದನ್ನ ಅಂದ್ರೆ ನಾನು ಈಗ ಲೈಕ್ ಫಾಲೋವರ್ ಸಂಬಂಧ ಮಾಡತ್ತಿಲ್ಲ. ನಾ ಈಗ ಸಾಡಿ ಉಟ್ಕೊಳ್ಳೋದು ಮತ್ತು ಟ್ರೆಂಡಿಂಗ್ ಸಾಂಗ್ ಅದು ಇದು ಅದು ಅವ್ರ ಥರ. ಈ ಫೀಲ್ಡಿಗೆ ಬಂದು ನಿಮ್ಗೆ ಯಾವ್ದು ಚಲೋ ಅನಿಸ್ತು ಮತ್ತು ಯಾವ್ದು ಕೆಟ್ಟ ಅನಿಸ್ತು? ನನಗೆ ಈ ಫೀಲ್ಡಿಗೆ ಬರೋಣ ಚಲೋ ಅನಿಸಿದಂದ್ರೆ ರೀ, ನನಗೆ ಅಕ್ಕ ತಂಗಿ ಮತ್ತು ಮೇಡಮ್ ಹಿಂಗೆ ಗೌರವದಿಂದ ಮಾತಾಡ್ತಾರಲ್ಲ ಅಣ್ಣ ಅಮ್ಮ ಅಂತ ಹೇಳಿ. ಒಬ್ರು ಸಿಸ್ಟರ್ ಸ್ಥಾನ ಕೊಡ್ತಾರೆ, ಒಬ್ರು ಅಣ್ಣ ಸ್ಥಾನ ಕೊಡ್ತಾರೆ, ತಂಗಿ ಸ್ಥಾನ ಕೊಡ್ತಾರೆ. ಅಂಥವ್ರಿಗೆಲ್ಲ ನಾ ಏನು ಅನ್ನಂಗಿಲ್ಲ ಅಣ್ಣ. ಒಬ್ರು ಇರ್ತಾರೆ ನೋಡ್ರಿಪ್ಪ, ಅಂದ್ರೆ ಒಂದು ಶೂಟ್ ಮಾಡಕ್ಕೆ ಹೋಗಿರ್ತೀವಿ ನಾವು. ಶೂಟ್ ಮಾಡಿದಾಗ ಒಂಥರ ಇದನ್ನ ಮಾಡ್ಕೋತಾರ ನೋಡ್ರಿಪ್ಪ, ಅವ್ರ ತಲೆಯಾಗ ಬಂದಾಗ ಮಾಡ್ತಿರ್ತಾರ್ರಿ. ನನಗೆ ಅಂಥವ್ರು ಇಷ್ಟ ಆಗಲ್ಲ. ಅಲ್ಲಿ ಅವ್ರನ್ನ ಸಾಯಿಸ್ಬೇಕು ಅನಿಸ್ತೈತ್ರಿ. ಅಂಥವ್ರ ಒಟ್ಟೆ ಇಷ್ಟ ಆಗಲ್ಲ. ಅವ್ರು ತಿಳ್ಕೊಬೇಕಣ್ಣ. ಅಂದ್ರೆ ಹಿಂಗೆ ಒಂದು ಮಂದಿ ಹೆಣ್ಮಕ್ಳು ಹಿಂಗೆ ಬಂದಾರು, ಅವ್ರು ಹಿಂಗೆ ಮಾಡಬಾರ್ದು ಅಂತ ಒಬ್ಬೊಬ್ರಿಗೆ ಇದನ್ನ ಆಗಲ್ಲಣ್ಣ ಅಷ್ಟು. ಒಬ್ರಿಗೆ ಏನು ಅನಿಸ್ತೈತಿ ಅದ್ರ ಮೇಲೆ ಭಾಳ ಇದು ಇರ್ತೈತಿ. ನನಗೆ ಹಂಗೆ ಅನ್ಸಲ್ಲ, ಯಾರ ಮೇಲೂ ಹಂಗೆ ಅನ್ಸಲ್ಲ.
ಇದ್ರೂ ನಾ ಯಾರಿಗೂ ತೋರಿಸ್ಕೊಡಲ್ಲ. ಅಂದ್ರೆ ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ಗೌರವ ನನಗೆ ಭಾಳ ಐತಿ. ಅವ್ರು ನಾನು ಎಂದು ಇದು ಮಾಡ್ಕೊಳಲ್ಲ ನಾ. ನಿಮ್ಮ ವೀಕ್ನೆಸ್ ಏನ್ರಿ? ನನಗೆ ಫೋನ್ ಬಿಟ್ಟಿರೋಕ್ಕಾಗಲ್ಲ, ಒಂದು ನಿಮಿಷ ಬಿಟ್ಟಿರೋಕ್ಕಾಗಲ್ಲ ಫೋನು. ಆಮೇಲೆ ಫೋನು, ಪುಸ್ತಕ, ಆಮೇಲೆ ಆಮೇಲೆ ಊಟ ಬಿಟ್ಟಿರೋಕ್ಕಾಗಲ್ಲ ನನಗೆ. ಊಟ ಬಿಟ್ಟಿರೋಕೆ ಒಟ್ಟಾಗೋದಿಲ್ಲ. ಏನು ಕಾಣಿಸಿದ್ರು ಅಂದರೆ ಇರ್ತಾರೆ ಮಮ್ಮಿ ಏನಾರು ತಂದು ಕೊಟ್ರ ಅದನ್ನ ಪಟ್ನ ತಿನ್ಬಿಡ್ತೀನಿ. ಮಮ್ಮಿ ಒಲ್ಲ ಅಂತ ಅನ್ನಂಗಿಲ್ಲ. ನನ್ನ ಮನಸ್ಸು ಬರ್ಲಿಕ್ಕೆ ತಿನ್ನೋದು ಬಿಡ್ತೀನಿ ನಾನು. ಹಂಗೆ ನನ್ನ ಕಂಜೂಸ್ ಅಂದ್ರೆ ಎತ್ತರೊಳಗ ಅಂದ್ರೆ ಫೋನ್ದಾಗ ನೋಡ, ಅದು ಸಿಗ್ಲಿಕ್ಕಂದ್ರೆ ಒಂದು ಥರ ಮಾಡ್ತಿರ್ತೀನಿ ನಾನು. ಈಗ ನಿಮ್ಮ ಜೀವನದಾಗ ಇಂಪಾರ್ಟೆಂಟ್ ಪರ್ಸನ್ ಯಾರು? ನನ್ನ ಜೀವನದಾಗ ಇಂಪಾರ್ಟೆಂಟ್ ಪರ್ಸನ್ ನಮ್ಮ ಪಪ್ಪ. ನಮ್ಮ ಪಪ್ಪ ಹೇಳ್ಕೊತೀನಿ. ನನ್ನ ಪಪ್ಪನ ಬಿಟ್ಟು ಮತ್ತೇನು ಇಲ್ಲ. ನಮ್ಮ ಪಪ್ಪ ನನಗೆಲ್ಲ ಅವ್ರ ಮುಂದೆ ಯಾರು ಬರಕ್ ಸಾಧ್ಯನೂ ಇಲ್ಲ, ಏನೂ ಇಲ್ಲ. ಮುಂದೆ ನನ್ನ ಮದುವೆ ಮಾಡ್ಕೊಡ್ತಾರು ಆದಿ ಸೆಕೆಂಡ್ ಏರಿಯನ್ನ. ನನ್ನ ಮದುವೆ ಮಾಡ್ಕೊಟ್ರೆ ಅವ್ನ ನನ್ನ ಲೈಫ್ದಾಗ ಬರ್ತಾನ, ಅವ್ನ ನನ್ನ ಫೇವ್ರೆಟ್ ಪರ್ಸನ್ ಆಗ್ತಾನ. ಇಲ್ಲಣ್ಣ, ಸಾಯೋ ಮಟನ ಪಪ್ಪ, ಇರೋ ಮಟನ ಪಪ್ಪ, ಒಟ್ಟು ಪಪ್ಪ 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 ಅಷ್ಟೇ ಅಣ್ಣ. ಈಗ ನಿಮ್ಮ ಒಳ್ಳೆ ಗುಣಗಳು ಯಾವ್ರಿ ಮತ್ತು ನಿಮ್ಮ ಕೆಟ್ಟ ಗುಣಗಳು ಯಾವ? ನನ್ನ ಒಳ್ಳೆ ಗುಣಗಳು ಅಂದ್ರೆ ನಾ ಪ್ರೀತಿದಿಂದ ಮಾತಾಡ್ಸಿದ್ರೆ ಪ್ರೀತಿದಿಂದ ಮಾತಾಡ್ತೀನಿ. ಅವ್ರು ಹೇಳಿದ್ದ ಹಿರಿಯರ ಮಾತು ಕೇಳ್ಬೇಕಂತಾರಲ್ಲ, ದೊಡ್ಡವ್ರ ಮಾತೆಲ್ಲ ಕೇಳ್ತೀನಿ ನಾನು. ಅಂದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹಿಂದ ಮುಂದೆ ಮಾತಾಡ್ತಾರಲ್ಲ ಅಣ್ಣ, ಅವ್ರಿಗೆ ನಾ ಸುಮ್ಮಿರಲ್ಲ. ನನ್ನ ಬಾಯಿಗೆ ಬಿಡ್ತದ ಪಟ್ನ ಬೈದ್ ಬಿಡ್ತೀನಿ ನಾನು. ಈಗ ಆಲ್ರೆಡಿ ನನ್ನ ಬ್ಲಾಕ್ ಲಿಸ್ಟ್ ಭಾಳ ಮಂದಿ ಅದಾರ ಅಂಥವ್ರು. ನನ್ನ ಎಸ್ಪೆಷಲಿ ನಮ್ಮ ರಿಲೇಷನ್ಶಿಪ್ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ಅಂದ್ರೆ ನಮ್ಮ ಬೇರೆ ಬೇರೆ ಇದನ್ನ ಇರ್ತಾರಲ್ಲ ಅವರೆಲ್ಲ ಅಣ್ಣ. ನನಗೆ ಬ್ಯಾಡ್ ಹ್ಯಾಬಿಟ್ ಏನಂದ್ರೆ, ಏನೋ ಒಂದು ಅಂದ್ಬಿಟ್ರೆ ತಿಳ್ಕೊ ಕೆಟ್ಟ ಶಬ್ದ ಪಟ್ನ ನನಗೆ ತಡ್ಕೊಳಕ್ಕಾಗಲ್ಲ. ನಾ ಹೋಗಂಗೆ ಸಿಟ್ಟು ಬರ್ತೈತಿ. ನನಗೇನು ತಡ್ಕೊಳಕ್ಕಾಗಲ್ಲ. ನಂಗೆ ಆ್ಯಟಿಟ್ಯೂಡ್ ಭಾಳ ಐತಿ. ನನಗೆಲ್ಲರೂ ಅಂತಾರೆ ಆ್ಯಟಿಟ್ಯೂಡ್ ಭಾಳ ತೋರಿಸ್ತೀನಿ ಅಂತ. ಹೌದು, ನಾ ತೋರಿಸ್ತೀನಿ. ನನಗೆ ಆ್ಯಟಿಟ್ಯೂಡ್ ನೀವು ಹೆಂಗೆ ಮಾತಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಅದು ನೀವು ಚಲೋ ಮಾತಾಡ್ರಿ ನಾವು ಚಲೋ ಮಾತಾಡ್ತೀವಿ, ಕೆಟ್ಟ ಮಾತಾಡ್ರಿ ನಾವು ನಿಮ್ಗಿಂತ ಕೆಟ್ಟ ಆಗ್ತೀವಿ. ಇಷ್ಟೇ ಅಣ್ಣ. ನಿಮ್ಮ ಜೀವನದಾಗ ಮರಿಲಾಗದಂಥ ಕ್ಷಣಗಳು ಯಾವ್ದಾವ್ರಿ? ಕ್ಷಣಗಳು ಅಂದ್ರೆ ನನ್ನ ಸಣ್ಣ ಇರ್ತಾನು ಭಾಳ ಅದಾವಣ್ಣ. ಅದನ್ನ ಹೇಳ್ಕೊತ ಕುಂತ್ರ ಆಗಲ್ಲ. ನಾ ಶೂಟಿಂಗ್ದಲ್ಲಿ ಹೋದ್ನಿ ಅಂದ್ರೆ ಒಬ್ಬರ ಅಣ್ಣಗಳ ನನಗೆ ಖುಷಿ ಕೊಟ್ರ ಅಂದ್ರೆ ಅದನ್ನ ಮರ್ಯಾಕ್ ನನಗೆ ಶೂಟಿಂಗ್ದಾಗ ಇದನ್ನ ಆಗಲ್ಲ, ನಾ ಮರ್ಯಾಕ್ ಆಗಲ್ಲ. ಎಸ್ಪೆಷಲಿ ನೀನಾಗ್ಲಿ, ಬಾಳು ಅಣ್ಣ ಆಗ್ಲಿ, ಬಾಳು ಅಣ್ಣ ಕಡೆ ಮಣ್ಣು ಹೋಗಿದ್ನಿ, ಅವ್ರದ ಮಾತಾಡೀನಿ. ನಿಮ್ದು ಎಮರ್ಎಸ್ ಯು ಅಂದ್ರೆ ಹೇಳಂಗೇ ಇಲ್ಲ. ನಾ ಒಂದು ಇದನ್ನ ಇದ್ದಂಗೆ ಐತಣ್ಣ ನಿಮ್ದು ಚಾನಲ್. ಅಪ್ಪ ಫುಲ್ಲು ರೆಸ್ಪೆಕ್ಟ್ ಕೊಡ್ತೀರಿ. ಮತ್ತು ಇಂಥ ಹುಡುಗಿರು ಭಾಳ ಸಪೋರ್ಟ್ ಮಾಡ್ತೀರಣ್ಣ ನೀವು. ಏನೋ ಒಂದು ರೀಲ್ಸ್ ಬರ್ತದ್ರೆ ಪಟ್ನ ಮೆಸೇಜ್ ಹಾಕ್ಬಿಡ್ತೀರಿ, ಬ್ಯಾಡ್ತೀರಿ ಆ್ಯಕ್ಟಿಂಗ್ ಅಂತ ಹೇಳಿ. ಭಾಳ ಖುಷಿ ಅಣ್ಣ. ಆಮೇಲೆ ನನ್ಗೆ ನನ್ನ ಜೀವನದಲ್ಲಿ ಮರೆಯೋದಂತಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಸಣ್ಣ ಇರ್ದಾಗ ನಮ್ಮ ಪಪ್ಪ ನಮ್ಮ ಮಮ್ಮಿ ನನ್ನ ಕಣ್ ಮುಂದೆ ಕಷ್ಟಪಟ್ಟಿದ್ದ. ಈಗ ನಾ ದೊಡ್ಡ ಹೀರೋಣಿ ಆಗಿನಂತಂದು ದೊಡ್ಡಸ್ತಾನಿಲ್ಲ ನನಗೆ. ಅನ್ಕೋತಾರೆ ಭಾಳ ಮಂದಿ, ನಿಂಗೆ ದೊಡ್ಡಸ್ತಾನ ಭಾಳ ಐತಿ, ಆ್ಯಟಿಟ್ಯೂಡ್ ತೋರಿಸ್ತಿ, ನಿನಗೆ ಸಾಕ್ ಭಾಳ ಐತಿ, ಅದು ಐತಿ ಇದು ಐತಿ ಅಂತಾರಲ್ಲ. ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ ನಾನು. ನಮ್ಮ ಪಪ್ಪ ನನಗೆ ಏನು ಬುದ್ಧಿ ಹೇಳ್ಯಾರ ನಾ ಅದ ಮಾಡ್ತೀನಿ. ನಾನು ದೊಡ್ಡ ಹೀರೋಣಿ ಆಗಲಿ, ಏನು ದೊಡ್ಡ ಯಾರು ಓಡಾರ ಇಲ್ಸ್ರೆ ಮಾಡಲಿ, ನಾನು ದೊಡ್ಡ ಹೀರೋಣಿ ಆಗಿ ನನ್ನ ಕಾಲಿಗೆ ಕೈಗೆ ಆಳಿರಲಿ, ನಾ ಹೇಳೋದು ಒಂದೇ ಮಾತು. ಅವರಿಗೆ ಹೇಳೋದು ಮಾತಂದ್ರೆ, ನಾ ಎಂದು ಚೇಂಜ್ ಆಗಂಗಿಲ್ಲ. ಯಾರು ಪ್ರೀತಿದಿಂದ ಇರ್ತಾರಲ್ಲ ಅಣ್ಣ, ಅವ್ರಿಗೆ ಪ್ರೀತಿದಿಂದ ಮಾತಾಡ್ತೀನಿ ನಾನು. ಯಾರು ಪ್ರೀತಿದಿಂದ ಆ್ಯಟಿಟ್ಯೂಡ್ ಅದು ಇದು ಅಂತಾರಲ್ಲ, ಈಗ ನಾನು ಅವ್ರಿಗೆ ಜಾಗನೂ ಕೊಡಲ್ಲ ಮನಸ್ಸಿನಾಗ, ಅಲ್ಲಿಂದಲ್ಲೇ ಇದನ್ನ ಮಾಡಿಬಿಡ್ತೀನಿ ಆ ಥರ ಅಣ್ಣ. ಮತ್ತು ನಮ್ಮ ಪಪ್ಪ ನನಗೆ ಇಷ್ಟು ಚಂದ ಗುಣ ಹೇಳ್ಕೊಟ್ಟಾರ, ಅದನ್ನ ಹೇಳಂಗಿಲ್ಲ. ನಮ್ಮ ಪಪ್ಪ ಒಬ್ರಿಗೆ ಮಾತಾಡ್ಬೇಕಂದ್ರೆ ಚಂದ ಹೆಂಗೆ ಮಾತಾಡೋನು. ಆಮೇಲೆ ನಮ್ಮ ಪಪ್ಪ ನಮ್ಮ ಸಣ್ಣ ಇರ್ತಾಗ ಏನೈತ್ರಿ, ಫಸ್ಟ್ ನಮ್ಮ ಪಪ್ಪ ಫಸ್ಟ್ ನೌಕರಿ ಇದ್ದಿದ್ದಿಲ್ಲ. ಈಗೀಗ ನಾವು 5th ಇಲ್ಲ 4ನೇ ಬಂದಿದ್ನಿ, ಅವಾಗ ನಮ್ಮ ಪಪ್ಪಗೆ ನೌಕರಿ ಬಂತು. ನೌಕರಿ ಬರೋಣ ಅವಾಗ ನಮ್ದು ಚಲೋ ಜೀವನ ಸ್ಟಾರ್ಟ್ ಆಯ್ತು. ಚಲೋ ಜೀವನ ಸ್ಟಾರ್ಟ್ ಆಗೋಣ ಹಂಗೆ ನಾನು ರೀಲ್ಸ್ ವಿಡಿಯೋ ಅದು ಇದು ಮಾಡ್ಕೊತ ಹೋಗಿ ಈಗ ನಾನು ಹೆಂಗಾಗಿನಪ್ಪ ಅಂತಂದ್ರೆ, ನಮ್ಮ ಪಪ್ಪಾಗ ನನ್ನ ಪಗಾರ ಕೊಡ್ತೀನಿ. ನಮ್ಮ ಪಪ್ಪಾಗ ನಂಗೆ ಭಾಳ ಖುಷಿ. ಅವಾಗ ನಮ್ಮ ಪಪ್ಪ ಇದ್ದವ್ರು ಹೆಂಗಿದ್ರಪ್ಪ ಅಂತಂದ್ರೆ, ದುಡ್ಡು ಇರ್ತಿದ್ದಿಲ್ಲ ಅವಾಗ, ಏನು ಇರ್ತಿದ್ದಿಲ್ಲ. ಜಾಬ್ ಬಂದಾಗ ಹಿಡ್ಕೊಂಡು ನಮ್ಮ ಪಪ್ಪನೂ ಚಲೋ ಅದಾರ, ನಮ್ಮ ಮನೆಗೆಲ್ಲ ಚಲೋ ಐತಿ. ಈಗ ಮತ್ತು ನಾನು ನನ್ನ ಮಗಳು ದುಡಿತಾಳ, ನನ್ನ ಮಗಳು ರೊಕ್ಕ ತರ್ತಾಳ, ನಮ್ಮ ಮಗಳು ಇಂಥ ಆ್ಯಕ್ಟಿಂಗ್ ಮಾಡ್ತಾಳೆ, ಟಿವಿಯಾಗ ಬರ್ತಾಳೆ, ಯೂಟ್ಯೂಬ್ದಾಗ ಬರ್ತಾಳೆ ಅಂತ ಅವ್ರಿಗೆ ಖುಷಿ ಐತಿ, ನನಗೂ ಫುಲ್ ಖುಷಿ ಐತೆ. ಅಷ್ಟೇ ನಂದು. ಈಗ ಎಷ್ಟು ನೀವು ವಿಡಿಯೋ ಮಾಡ್ರಲ್ರಿ, ಇದ್ರೊಳಗೆ ನಿಮಗೆ ಅನ್ಸಿದ್ದ ಬೆಸ್ಟ್ ಸಾಂಗ್ ಅಲ್ಲಿ ಬೆಸ್ಟ್ ವಿಡಿಯೋ ಯಾವ್ದು ಅನ್ಸಿತ್ತು ಅಂತ? ಅಂದ್ರೆ ಎಲ್ಲರೂ ಬೆಸ್ಟ್ ಮಾಡ್ತಾರೆ ವಿಡಿಯೋ, ಹಾಗೇನಿಲ್ಲ. ಬಟ್ ನಂಗೆ ಎಲ್ಲರಿಗಿಂತ ಬೆಸ್ಟ್ ಅನ್ಸಿದ್ದಂದ್ರೆ ಬಣ್ಣದ ಗೆಜ್ಜೆ ಶಾರ್ಟ್ ಫಿಲ್ಮ್. ಬಣ್ಣದ ಗೆಜ್ಜೆ ಶಾರ್ಟ್ ಫಿಲ್ಮ್.
ಆಮೇಲೆ ನೀವು ಬೆಳಗಾವಿ ಬೆಳಗ್ಗೆ ಅಂತ ಶಿವಗಾರ ಒಬ್ರು ಮಾಡಿರ್ ಗೊತ್ತೇನ್ರಿ, ಅದೊಂದ್ರಿ. ಮತ್ತೆ ಮನೆ ಬಾಳು ನಂಗೆ ಕೂಡ ಮಾಡಕ್ ಹೋಗಿದ್ನಿ ಅದೊಂದು. ಮತ್ತು ಇವತ್ತೊಂದು ಮಾಡಿದ್ನಿ ಅಂದ್ರ ರವಿ ಬೆಳೂರ್ ಕೂಡ ಒಂದ್ ಮಾಡಿದ್ನಿ, ಅದು ಮಸ್ತ್ ಮಾಡಿದೀವಿ ಡ್ಯಾನ್ಸ್ ಅನ್ನ. ಅದು ಇವತ್ತು ನಂಗೆ ಭಾಳ ಖುಷಿ ಅದನ್ನ ಮಾಡಿನಂದ್ರ ಭಾಳ ಇದನ್ನ ಆಗತೈತಿ. ಯಾವಾಗ ಬರ್ತೈತಿ ಸಾಂಗ್, ಯಾವಾಗ ಅಪ್ಲೋಡ್ ಆಗ್ತೈತಿ, ಅದ್ರ ನೈಟ್ ಚಂದ ಕಾಣ್ಸಿನಿ ಅಂತಂದ್. ಮತ್ತು ಹುಡುಗಿ ಸಾಂಗ್ ಎಲ್ಲ ಹೇಳಕ್ ಬರ್ತೀನಿ. ನನ್ನ ಹುಡುಗಿ ಸಾಂಗ್ ಎಲ್ಲ ಮಸ್ತ್ ಇದ್ದು, ನನ್ನ ಮನಸ್ಸಿಗೆ ಹೇಳ್ತಿದ್ದು ಐ ಲವ್ ಯು ಆಲ್ ಇಷ್ಟೇ ಐತಿ. ಈಗ ನಿಮ್ಮ ರೀಲ್ಸ್ ಆಯ್ತು, ನಿಮ್ಮ ವಿಡಿಯೋ ಆಯ್ತು, ಇನ್ನೂ ಏನು ಚೇಂಜಸ್ ಮಾಡ್ಬೇಕಂತ ನಿಮಗೆ ಅನಿಸ್ತೈತಿ ನಿಮ್ಮ ವಿಡಿಯೋ ಒಳಗೆ? ಅಂದ್ರೆ ನನ್ಗೆ ಏನು ಚೇಂಜಸ್ ಮಾಡ್ಬೇಕು ಅನಿಸ್ತೈತೆ ಅಂದ್ರೆ, ನನಗೆ ಮಾಡ್ಲರ್ ಇಷ್ಟನ. ಮಾಡ್ಲರ್ ಅಂದ್ರೆ ನಂಗೆ ಭಾಳ ಇಷ್ಟ. ಬಟ್ ನನಗೆ ಅದು ಮಾಡೋಕ್ಕಾಗಲ್ಲಣ್ಣ. ಈಗ ನಾನು ಪ್ರತಿಯೊಂದು ವಿಡಿಯೋ ಸಾಡಿ ಮೇಲೆ ಮಾಡತ್ತೀನಿ ಅಂದ್ರೆ, ಒಮ್ಮೆಗೆ ನಾವು ಮಾಡ್ಲರ್ ಆಗಿ ರೀಲ್ಸ್ ತೋರ್ಸಿನಂದ್ರೆ ಮಂದಿ ಸುಮ್ಮಿರಲ್ಲಣ್ಣ, ಏನ್ ಬೇಕಾದ್ರೆ ಕಮೆಂಟ್ ಹಾಕ್ತಾರೆ. ಸೊ ನನಗೇನ ನನ್ನ ರೀಲ್ಸ್ ಓಡ್ಲಿ ಬಿಡ್ಲಿ ಸಾಡಿ ಮೇಲೆ ರೀಲ್ಸ್ ಮಾಡೋದು. ನಾನು ಏನ್ ಬೇಕಾರ ಅಲ್ಲಿ ಸಾಡಿ ಮೇಲೆ ರೀಲ್ಸ್ ಮಾಡ್ತೀನಿ. ಆಮೇಲೆ ಒಬ್ಬೊಬ್ರ ಏನ್ ಮಾಡ್ತಾರ, ಏಕಿ ಬರೀ ಹಳ್ಳಿ ಗುಗ್ಗುಗತ್ತೆ ಸಾಡಿ ಉಟ್ಕೋತಾಳ ಹಂಗ ಹಿಂಗ ಅಂತ ಹುಡುಗಿಯರ್ಗೊಂದು ಮಾತು ಹೇಳ್ತೀನಿ. ನಾನು ನಂದು ಹೆಂಗೈತಿ ಗೊತ್ತೇ, ನನ್ನ ಒಂದು ಹುಡುಗಿನ ಕೂಡ ಫ್ರೆಂಡ್ಶಿಪ್ ಕಟ್ನಿತಿಕೋ, ಆ ಹುಡುಗಿ ನನ್ ಕೂಡ ಕೊನೆ ತನಕ ಇರಂಗಿಲ್ಲ. ಯಾಕೆ ಹೇಳ, ನನ್ನ ಆಟಿಟ್ಯೂಡ್ ಹಂಗೈತನ. ಒಂದ್ ಇದನ್ನ ಮಾತಾಡ್ಲ ಅಂದ್ರೆ ನನಗೆ ತಲೆ ಔಟ್ ಆಗ್ಬಿಡ್ತೈತಿ. ನಡೆದ ಬಿಡ ಅಂತ ಹೇಳ್ತೀನಿ ನಾನು. ಚಲೋ ಇದ್ರೆ ಚಲೋ ಇರ್ಬೇಕನ್ನ. ಅದನ್ನ ಬಿಟ್ಟು ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಫ್ರೆಂಡ್ಶಿಪ್ ಹಾಳು ಮಾಡ್ಕೋದು ನನಗೆ ಇಷ್ಟ ಇಲ್ಲಣ್ಣ. ಆಮೇಲೆ ಅವ್ರು ಹೇಳ್ತಾರ, ನನಗೆ ಭಾಳ ಮಂದಿ ಹೇಳಿದಾರ, ನಮಿತಾ ಹಿಂಗ್ ಮಾಡಕ್ ಹೋಗ್ಬೇಡ, ಬೇರೆ ರೀಲ್ಸ್ ಮಾಡು, ಹಿಂಗ್ ಮಾಡ್ರಿ ನೀವು ಓಡಂಗಿಲ್ಲ ಅಂತ. ನಾ ಎಲ್ಲರಿಗೂ ಹೇಳ್ಬಿಟ್ಟೆ, ನೀವ್ ಎಷ್ಟು ಹೇಳ್ರ ನನಗೆ ಏನ್ ಫರಕ್ ಬೀಳಲ್ಲ. ನಿಮ್ಗೆ ಅಷ್ಟಿದ್ರೆ ನೀವ್ ಮಾಡ್ಕೋಬಹುದು. ನಿಮ್ ಪ್ರೊಫೈಲ್ ಐತಿ, ನೀವ್ ಮಾಡ್ಕೋಬಹುದು. ನನಗೆ ಯಾಕೆ ಹೇಳಾಕತ್ತೀರಿ ನೀವ ಅಂತಂದ. ನನ್ ಹಿಂಗ ಈಗ ಭಾಳ ಮಂದಿ ದೂರ ಆಗ್ಯಾರ ನನ್ ಹಿಂದಿಂದ. ಇನ್ನೂ ಉರ್ಕೊಳಾಕತ್ತಾರ, ಇನ್ನೂ ಉರಿಸ್ತೀನಿ ಅಂತವ್ರಿಗೆ. ಇನ್ನೂ ಬಿಡಲ್ಲ, ಇನ್ನೂ ಉರಿಸ್ತೀನಿ ಇಷ್ಟ ಅಣ್ಣ. ಈಗ ಇನ್ಸ್ಟಾ ಒಳಗ್ರೆ ಈಗ ಏನ ರೀಲ್ಸ್ ಮಾಡ್ತಾರಲ್ರಿ, ಅದ್ರೊಳಗೆ ನಿಮಗೆ ತುಂಬ ಬೇಕಾದವ್ರು ಯಾರು ಮತ್ತು ತುಂಬ ಬೇಡದವ್ರು ಯಾರು? ನನಗೆ ಬೇಕಾಗಿದ್ದವ್ರು ಅಂದ್ರೆ ಯಾರು ಇಲ್ಲಣ್ಣ. ನಾ ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಇವ್ರು ಬೇಕಾ ಇನ್ಸ್ಟಾದಾಗ ಅಂದ್ರೆ ನಿಮ್ಮ ಫೇವ್ರೇಟ್ ಅಂತ ಹೇಳಿ ಒಬ್ರು ಇರ್ತಾರಲ್ರಿ, ಅವ್ರ ನನ್ನ ಫೇವ್ರೇಟ್ ಅಂದ್ರೆ ನಂಗೆ ಅದ್ರೊಳಗೆ ಫೇವ್ರೇಟ್ ಪರ್ಸನ್ ಅಂದ್ರೆ DR ಬ್ರೋ ಅಂಥೇಳಿ. ಅವ್ರು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ವಿಡಿಯೋ ಮಾಡ್ತಾರೋ ಮಸ್ತ್ ಮಾಡ್ತಾರ್ರಿ ವಿಡಿಯೋ. ಇಡೀ ಕನ್ನಡಿಗನ ಅಂದ್ರೆ ಕರ್ನಾಟಕನ ಗೆದ್ಬಿಟ್ಟಾರ ಅವರು. ಮತ್ತು ಪಾಪ ಅವ್ರ ಒಂದೊಂದು ನಮಗೆ ಎಲ್ಲ ತೋರಿಸ್ಬೇಕಂತ ಎಲ್ಲ ಕಡೆ ಹೋಗಿ ಬರ್ತಾರ್ರಿ. ಹೊರಗಿನ ದೇಶಕ್ಕೆ ಹೋದ್ರೆ ಎಲ್ಲ ಕಡೆ ಹೋಗಿ ಬಂದ್ರೆ ಅವ್ರು ನನ್ನ ಫೇವ್ರೇಟ್ ರೀ. ನನಗೆ ಬೇಡ ಆಗಿದವ್ರು ಅಂದ್ರೆ ಅವ್ರಿಗೆ ಗೊತ್ತೈತೆ ಬಿಡ್ರಿ, ನಾವು ಯಾಕೆ ಹೇಳೋದ್ರಿ. ಅವ್ರು ನೋಡ್ತಿದ್ರು ಅಂದ್ರೆ ಅವ್ರಿಗೆ ಗೊತ್ತಾಗ್ತೈತ್ರಿ ಅವ್ರು ನಮ್ಗೆ ಬೇಡ ಆಗ್ಯಾರ ಅಂಥೇಳಿ. ನಾನು ಹಂಗೆ ನನ್ನ ಫಾಲೋಯಿಂಗ್ ಒಳಗೆ ಯಾರು ಹಂಗಿಲ್ರಿ. ನಂಗೆ ಯಾರು ಬೇಕಲ್ಲ ಫಾಲೋ ಮಾಡ್ತೀನಿ. ಆಮೇಲೆ ಭಾಳ ನಡ್ಸತ್ರ ಅಂದ್ರೆ ಅನ್ಫಾಲೋ ಮಾಡ್ತೇನೆ. ತೀರಾ ಇದನ್ನ ಮಾಡತ್ತಂದ್ರೆ ಬ್ಲಾಕ್ ಹೋಗೋದು ಬಿಡ್ತೇನೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಬ್ಲಾಕ್ದಾಗ ಭಾಳ ಮಂದಿ ಇದ್ದಾರೆ ರೀ ಅಂಥವ್ರು. ಇರಲಿ, ನಾನು ಈ ಫೀಲ್ಡ್ದಾಗ ಬಂದು ನನಗೂ ಹಿಂಗೆ ಮಾಡ್ರಿ ಇರ್ತಾರ ಬೇರೆದವ್ರ ಅಂತಂದು ಸುಮ್ಮ ಆಗ್ತೀನಿ ಅಷ್ಟೇ ರೀ. ಯಾರಿಗೆ ಅನ್ಫಾಲೋ ಮಾಡಲ್ರಿ ನಾನು ಜಾಸ್ತಿ. ನಮ್ಗೆ ಯಾರು ಬೇಡ ಆಗಿರ್ತಾರೆ ಅಷ್ಟೇ. ಈಗ ಬಾಯ್ಸ್ ಒಳಗೆ DR ಬ್ರೋ ಅವ್ರು ಆದರೆ, ಹಂಗೆ ಗರ್ಲ್ಸ್ ಒಳಗೆ ನಿಮ್ಗೆ ಫೇವ್ರೇಟ್ ಯಾರು? ಗರ್ಲ್ಸ್ ಒಳಗೆ ಯಾರು ಫೇವ್ರೇಟ್ ಅಲ್ರಿ ನನಗೆ. ನನ್ನ ಫೇವ್ರೇಟ್ ನಾನು ಭಾಳ ಚಂದ ರೀಲ್ಸ್ ಮಾಡ್ತೀನಿ ರೀ. ಸ್ಟೋರಿ ಹಾಕ್ತೀನಿ, ಫೋಟೋ ಹಾಕ್ತೀನಿ, ರೀಲ್ಸ್ ಬಿಡ್ತೀನಿ, ಎಲ್ಲ ಮಾಡ್ತೀನಿ. ಈಗ ಮತ್ತು ನಾನು ಮಿನಿ ಬ್ಲಾಗ್ ಮಾಡೇಕದೀನಿ. ನನ್ನ ಕಡೆ ಐಫೋನ್ ಈಗ ಇಲ್ಲ ಸದ್ಯಕ್ಕೆ, ತೊಗೋತೀನಿ. ಒಂದಿನ ನಾನು ತೊಗೋತೀನಿ, ಎಲ್ಲರಿಗೂ ತೋರಿಸ್ತೀನಿ. ಒಬ್ಬರಿಗೆ ಡಿಮಾಂಡ್ ಇರ್ತೈತೆ ನೋಡಿರಿ ನೀವು, ಐಫೋನ್ ಇರ್ತೈತಿ ನಮ್ಮ ಕಡೆ, ಹಿಂಗೆ ಮಾಡಿ ಕೈಯಾಗ ಕೊಡೋದು, ಗಸ್ ಜಕ್ಕೊಳ್ಳೋದು. ಅವ್ರು ಅಂತಾರೆ ಇಷ್ಟ ಅಲ್ಲ. ಅವ್ರ ಮುಂದೆ ನಾನು ಒಂದಿನ ತೊಗೋತೀನಿ ನಾನು. ಮತ್ತು ಫೇವ್ರೇಟ್ ಒಳಗೆ ಬಂದ್ರೆ ಹುಡುಗಿರೋ ನನ್ನ ಫೇವ್ರೇಟ್ ನಾನು ಬಿಟ್ಟರೆ ಯಾರು ಇಲ್ಲ ಅಂತ ತಿಳ್ಕೊತೀನಿ ನಾ. ನಿಮ್ಗೆ ಈಗಿರೋ ಟ್ಯಾಲೆಂಟ ಮತ್ತು ನಾಲೆಜ್ 10 ವರ್ಷ ಹಿಂದ್ಗಡೆ ಇತ್ತಂದ್ರೆ ನೀವು ಹೆಂಗಿರ್ತಿದ್ರಿ ಈಗ? ಅದು ಆಗ್ತಿದ್ದಿಲ್ಲ ನಾ. ಹೆಂಗೆ ರೀ? ಒಟ್ಟು ಆಗ್ತಿದ್ದಿಲ್ಲ. ಹೆಂಗೆ ಹೇಳ್ರಿ, ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ರೀ. ಈಗ ಚಲೋ ಆಗೈತಿ. ಈಗ ಭಾಳ ಚಲೋ ಆಗಿವ್ರಿ. ನಾವು ನೋಡೋರು ಭಾಳ ಮಂದಿ ಹುರ್ಕೊಳಕತ್ತಾರ. ಖರೆ ಅವಾಗ ನನಗೆ ಆ ಲೆವೆಲ್ ಬರ್ತಿದ್ದಿಲ್ಲ ರೀ. ನಾವು ಮಾಡ್ಬೋದಾಗಿತ್ತು ರೀ. 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಷ್ಟು ನಂಗೆ ನಾಲೆಜ್ ಇದ್ದಿದ್ದಿಲ್ಲ ಅಷ್ಟು. ನಮ್ಮ ಪಪ್ಪ ಹೇಳ್ತಿದ್ರಿ, ನಂಗೆ ಹಿಂಗೆ ನೋಡ್ಯಾವ ಹಿಂಗೆ ಮಾಡಿ ಬಬ್ಲು ಹಿಂಗೆ ಮಾಡಮ್ಮ ಅಂಥೇಳಿ ಹಿಂಗೆ ನಂಗೆ ಹೇಳ್ಕೊಡ್ತಿದ್ದೆ. ನಾನು ಅವಾಗ ಮಾಡೋದು ಅವಾಗ ನನಗೆ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ ರೀ. ಈಗ ಮಾಡಿ ಹಿಂಗೆ ಹೋಗ್ತೈತಿ. ಈಗಿನ ನಾಲೆಜ್ ಅವಾಗ ಇರಂಗಿಲ್ಲನ. ಇಲ್ಲ, ಇದೇ ನಾಲೆಜ್ ಅವಾಗಿತ್ತಂದ್ರೆ ಎಷ್ಟು ನಾಲೆಜ್ ನಿಮಗೆ? ಇವಾಗ ನಿಮ್ಮ ಫಾಲೋವರ್ಸ್ ನಿಮ್ಮ ಫ್ಯಾನ್ ಪೇಜ್ ಎಷ್ಟು ಜನ ಇರ್ತಾರೆ? ಹೆಂಗೆ ಇರ್ತಿದ್ರು ನೀವು? ಫಾಲೋಯಿಂಗ್
ನನಗೆ ಅನಿಸ್ತೈತೆ ನಾನು ಅವಾಗ ಆ ಥರ ಹೆಸರು ಇದನ್ನ ಮಾಡ್ತಿದ್ರು ಅನಿಸ್ತೈತೆ ನನಗೆ. ಯಾಕೆ ಹೇಳ ನನಗೆ ಫೋನ್ ಸಿಗಾಕು ಒಂಥರ ಆಗ್ತಿತ್ತು ನನಗೆ. ಅಂದ್ರೆ ಒಂದೊಂದ್ಸತಿ ಫೋನ್ ಹೊಡೋದು ಹೋಗೋದು ನನ್ನ ಕೈಯಿಂದ ಹಂಗೆ ಹಿಂಗೆ ಇದನ್ನ ಆಗ್ತಿದ್ದಿಲ್ಲ ನನಗೆ. ಬಟ್ ಹಂಗಿತ್ತಂತ ತಿಳ್ಕೊ ನಂದೆಲ್ಲ ಚಲೋ ಇತ್ತಂತ ತಿಳ್ಕೊ. ಇಂಕ ನಾನು 1 ಮಿಲಿಯನ್ ಫಾಲೋವರ್ಸ್ ಆಗಿ ನಾ ಎಲ್ಲೋ ಇರ್ತೀನಿ ನಾನು. ಆ ಥರ ಇದ್ದಿದ್ನಿ ಅಂದ್ರೆ ನಾ ಎಲ್ಲೂ ಇರ್ತಿದ್ನಿ. ನಿಮ್ಮ ಡೈಲಿ ರೂಟೀನ್ ಹೆಂಗಿರುತ್ತೆ ಹೇಳ್ರಲ್ಲ. ಮಾರ್ನಿಂಗ್ ಏಳೋದು, ಫ್ರೆಶ್ ಆಗಿ ಮಮ್ಮಿ ನಾಷ್ಟ ತಂದು ಕೊಡ್ತಾರೆ, ನಾಷ್ಟ ಮಾಡೋದು, ಸ್ಕೂಲಿಗೆ ರೆಡಿ ಆಗೋದು, ಸ್ಕೂಲಿಗೆ ಹೋಗೋದು, ಸ್ಕೂಲ್ದಿಂದ ಬರೋದು, ಫ್ರೆಶ್ ಆಗೋದು, ಆಮೇಲೆ ಟ್ಯೂಷನ್ಗೆ ಹೋಗೋದು. ಟ್ಯೂಷನ್ಗೆ ಹೋಗಿ ಬರೋಣ ಪಪ್ಪ ಬರ್ತಾರೆ. ಒಂದು ಬಂಗಾರ ಸಿಕ್ದಂಗೆ ಆಗ್ತೈತೆ ಫೋನ್ ಕೊಟ್ರೆ. ಪಪ್ಪ ಬಂದರೆ ಸಾಕು ಪಟ್ನ ಇನ್ಸ್ಟಾದಾಗ ಫಸ್ಟ್ ಪೋಸ್ಟ್ ಹಾಕ್ತೀನಿ. 2 ಮೆಸೇಜ್ ಮಾಡ್ಯಾರ ನೋಡ್ತೀನಿ. ಆಮೇಲೆ ಲೈಕ್ಸ್ ಫಾಲೋವರ್ಸ್ ಎಲ್ಲ ಚೆಕ್ ಮಾಡ್ತೀನಿ. ಚೆಕ್ ಮಾಡೋಣ. ಆಮೇಲೆ 2 ತಾಸು ಫೋನ್ ನೋಡ್ತೀನಿ. ಪಪ್ಪ ಕೈ ಕೊಡ್ತೀನಿ. ಟ್ಯೂಷನ್ ಹೋಮ್ವರ್ಕ್ ಅಂದ್ರೆ ಟ್ಯೂಷನ್ದಾಗ ಮಾಡಿರ್ತೀನಿ, ಅದು ಕೊಡ್ತೀನಿ. ಪಪ್ಪಗೆ ಕೊಟ್ಟು ಸ್ವಲ್ಪ ಏನಾರು ಓದ್ಕೊಳಿತ್ತಂದ್ರೆ ಓದ್ಕೋತೀನಿ. ಓದ್ಕೊಂಡಾದ್ಮೇಲೆ ಮತ್ತೆ ಊಟ ಮಾಡಿ ಮತ್ತೆ ಫೋನ್ ಸಿಕ್ತಂತ ತಿಳ್ಕೊರಿ. ಅದನ್ನು ಭಾರ 12 ಮಟ್ಟ ಬಿಡಲ್ಲ ಅನ್ಕೋನ. ಅಷ್ಟೇ, ತಿನ್ನೋದು, ಹೋಗೋದು, ಬರೋದು, ಫೋನ್ ನೋಡೋದು, ಅಷ್ಟೇ ನನ್ನ ಕೆಲಸ ರೀ. ನೀವು ಜಾಸ್ತಿ ಯಾವ ಪ್ಲ್ಯಾಟ್ಫಾರ್ಮ್ ಒಳಗಿರ್ತೀರಿ? ಫೇಸ್ಬುಕ್ಕಾ, ಇನ್ಸ್ಟಾ? ನಾನು ಹೆಚ್ಚಿರೋದಂದ್ರೆ ರೀ ಇನ್ಸ್ಟಾದಾಗ ಹೆಚ್ಚಿರ್ತೀನಿ. ವಾಟ್ಸಪ್ಪು ಇಲ್ಲ, ಟ್ವಿಟರ್ ಇಲ್ಲ, ಫೇಸ್ಬುಕ್ ಇಲ್ಲ. ಓನ್ಲಿ ಇನ್ಸ್ಟಾಗ್ರಾಮ್. ಅವಾಗ ಟಿಕ್ಟಾಕ್ ಹುಚ್ಚಿತ್ರಿ ನನಗೆ. ಕರೆ ಟಿಕ್ಟಾಕ್ ಬ್ಯಾನ್ ಆಯ್ತ್ರಿ. ಹಂಗಾಗಿ ಇನ್ಸ್ಟಾನ ಎಲ್ಲರೂ ಈಗ ನೋಡ್ರಿ ರೀಲ್ಸ್ ಹ್ಯಾಂಗ್ ಬರಾಕತ್ತಾವ. ಹಾಗಾದ್ರಿ ಪಟ್ನೆ ಏನೋ ಒಂದು ಮೆಸೇಜ್ ಬಂದ್ರೆ ಪಟ್ನೆ ಇನ್ಸ್ಟಾದಾಗ ಹೋಗಿ ನೋಡೋದ್ರಿ. ಅದ ನಂದು ದೊಡ್ಡ ಇದನ್ನ ಬಿಟ್ಟೈತ್ರಿ. ಒಟ್ಟ ನಿಮ್ಮ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಯಾವ್ದಾದ್ರು ಅದಾನ್ರಿ? ಅನ್ನೋದು ನನಗೆ ಟೀಚರ್ ಆಗೋದು ಭಾಳ ಆಸೆ ಐತ್ರಿ. ಅಂದ್ರೆ ನನಗೆ ಈಗ ಈ ಫೀಲ್ಡ್ಗೂ ಇಳಿದೀನಿ, ಈ ಫೀಲ್ಡಿಗೆ ಹೆಂಗೆ ಹೇಳೋದಂತ ಯೋಚನೆ ಮಾಡತ್ತೀನಿ. ಆದ್ರೆ ನಮ್ಮ ಪಪ್ಪಾಗ ಐತ್ರಿ, ನೀ ಇದು ಮಾಡು ಇದು ಮಾಡಂತ ಕೂತಾರ್ರಿ. ನೋಡ್ರಿ, ಇದು ಮಾಡಾಕ ನಿಂತೀವಂದ್ರೆ ಎಲ್ಲಾ ಆಗ್ತೈತಿ. ಇದನ್ ಮಾಡಾಕ್ ನಿಂತ 4-5 ಮಕ್ಳಿಗೆ ನಾವು ನಮ್ದು ಈ ಬುದ್ಧಿ ಅವ್ರಿಗೆ ಹೇಳೋದು ನನಗೂ ಅದ ಇಷ್ಟ ಅಣ್ಣ. ಅವ್ರಿಗೆ ಬುದ್ಧಿ ಹೇಳೋದ ಅದ ಇದು ಹಂಗ್ ಮಾಡ್ಬೇಡ್ರಿ. ನಮ್ ಟೀಚರ್ಗಳು ಹೆಂಗ್ ಹೇಳ್ತಾರ ಅವ್ರಿಗೆ ಹಂಗೆ ಹೇಳೋ ಇಷ್ಟ ನನಗೆ. ನಂಗೆ ಟೀಚರ್ ಆಗೋದು ಭಾಳ ಇಷ್ಟ. ಈಗ ನೀವು ಫ್ಯೂಚರ್ ಒಳಗೆ ಅಲ್ಲಿ ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಪ್ಲಾನ್ ಇದೆ ಅನ್ರಿ? ಐತ್ರಿ, ಬಟ್ ಮಾಡಿ ತೋರಿಸ್ತೀನಿ. ಈಗ ಹೇಳಲ್ರಿ. ಐತ್ರಿ, ದೊಡ್ಡ ಕನಸದಾವ್ರಿ. ಪಪ್ಪ ಮಮ್ಮಿನ ಚಲೋ ನೋಡ್ಕೊಳ್ಳೋದೈತ್ರಿ. ಬಟ್ ಈಗ ಹೇಳಲ್ರಿ, ನಾನು ಮುಂದೆ ಹೇಳ್ತೀನಿ. ಈಗ ಜನ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡಿರುವಂಥ ಯಾವ್ದಾದ್ರು ಸಿಚುವೇಶನ್ ಅದ ಅನ್ರಿ? ಅದಾವ್ರಿ, ಬಟ್ ಅದನ್ನ ಹೇಳಕ್ ಒಂಥರ ಆಗ್ತೈತ್ರಿ. ಅವ್ರು ನಮಗೆ ಹಂಗೆ ಮಾಡ್ಯಾರ ಅಂತ ಹೇಳಿ ನಮ್ಗೆ ಅವ್ರಿಗೆ ವಾಪಸ್ ಮಾಡಕ್ ಮನ್ಸು ಬರಲ್ರಿ. ಬೈದಾರ್ರಿ, ಭಾಳ ಮಂದಿ ಬೈದಾರ್ರಿ. ಹಂಗೆ ನೀನು ಹಿಂಗೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಹಿಂಗೆಲ್ಲ ಭಾಳ ಅಂದಾರ್ರಿ. ಅಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ರಿ. ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಲ್ಲ, ನನಗೆ ಏನು ಫರ್ಕ್ ಬಿಡಲ್ಲ ಅಂತ ಸುಮ್ಮದಿ ನೋಡೋಣ. ಈಗ ನಿಮ್ಮ ಕರಿಯರ್ದಾಗ ಪ್ರೌಡ್ ಫೀಲ್ ಆಗಿರುವಂಥ ಮೂಮೆಂಟ್ ಆದ್ರೆ ಯಾವುದು? ಈಗ ನಾನು ಮಾಡಿ ನೋಡ್ರಿ ರೀಲ್ಸ್ ಇದೆಲ್ಲ ಮಾಡೀನ್ರಲ್ಲ. ಇದು ನಾನು ಅಂದ್ರೆ ಶಾರ್ಟ್ ಫಿಲ್ಮ್, ಜನಪದ ಇವೆಲ್ಲ ಮಾಡೀನ್ರಲ್ಲ. ಯಾರೋ ಒಬ್ರು ಬಂದ ನೀವು ಫಸ್ಟ್ ಕ್ರಶ್ ಹೀರೋಯಿನ್, ನೀವು ಜನಪದ ಸಾಂಗ್ ಮಾಡ್ತೀರಿ, ಅದು ಇದು ಕೇಳ್ತಾರಲ್ಲ, ಅವಾಗ ಎಷ್ಟು ಖುಷಿ ಆಗ್ತೈತಿ ಗೊತ್ತೇನ್ರಿ. ಆ ಮೂಮೆಂಟ್ ಮರೆಯಕ್ಕಾಗಲ್ರಿ ನನಗೆ. ಹೌದ್ರಿ, ನಾ ಪ್ರತಿಯೊಬ್ಬರಿಗೆ ಅಣ್ಣ ಅಂತ ಮಾತಾಡೋದನ್ನ. ಏನೋ ಅರ ನನ್ಕಿಂತ ದೊಡ್ಡರಲ್ಲಿ ಸಣ್ಣರಾಗ್ಲಿ ಅಣ್ಣನ ಅಂತೀನ್ರಿ. ನನಗೆ ಅದ್ ಬಿಟ್ಟು ಬರಂಗೇ ಇಲ್ಲ. ಹಾಗಾಗಿ ಅವ್ರು ಬಂದ್ರೆ ನನಗೆ ಎಷ್ಟು ಖುಷಿ ಆಗ್ತೈತ. ಮತ್ತೆ ಹಿಂಗೆ ಬರ್ತಿರ್ತಾರ ಗೊತ್ತಾ, ಸೆಲ್ಫಿ ತಕೊಳಾಕ, ಮತ್ತು ನಿಮ್ ಕೂಡ ರೀಲ್ಸ್ ಮಾಡ್ತೀವ್ರಿ, ನಿಮ್ಗೆ ಭಾಳ ಸಪೋರ್ಟ್ ಮಾಡ್ತೀವ್ರಿ ಅಂತ ಹಿಂಗೆಲ್ಲ ಹೇಳ್ತಾರಲ್ಲ. ಮತ್ತು ನಮ್ಮ ಕ್ರಶ್ ನೀವು ನಮ್ದು ಏನೇನೋ ಹೇಳ್ತಿರ್ತಾರಿಪ್ಪ, ಅವೆಲ್ಲ ಕೇಳ್ಸ್ಕೊಂಡು ಎಷ್ಟು ಖುಷಿ ಆಗ್ತೈತಿ. ಅದು ಹೇಳಂಗಿಲ್ಲ. ಅದೊಂದು ದೊಡ್ಡ ಮೂಮೆಂಟ್ ನನಗೆ, ಹ್ಯಾಪಿನೆಸ್ ಅಂದ್ರೆ ಅದ್ರವಾಗ. ಈಗ ಜನ UK ಕ್ರಶ್ ಅಂತ ಹೇಳ್ತಾರೆ ನಿಮ್ಗೆ ಪ್ರಪೋಸಲ್ಸ್ ಎಷ್ಟು ಬಂದವ್ರಿ ಇಲ್ಲಿ ತನಕ? ಚೈಲ್ಡ್ಹುಡ್ದಾಗ ಭಾಳ ಜನ ಹುಡುಗರು ಬಂದು ಹೋಗಿದಾರಣ್ಣ. ಏನಂತಾರೆ, ನಾನು ಅವ್ರ ಮೇಲೆ ವಿಶ್ವಾಸ ಇಲ್ಲಣ್ಣ. ಈಗಾದರೂ ಯಾರು ಬಂದರೂ ಅವ್ರ ಮೇಲೆ ವಿಶ್ವಾಸ ಇರಲ್ಲ. ನನ್ನ ಚೈಲ್ಡ್ಹುಡ್ದಾಗ ಭಾಳ ಆಗ್ಯಾವಣ್ಣ ಅಂತಾವು. ಎಷ್ಟು 8th ಬಂದಾವ ಎಲ್ಲ ಇದನ್ನ ಆಗ್ಬಿಡ್ತಾವಣ್ಣ. 8th 9th ಇವೆಲ್ಲ ಇದನ್ನ ಆಗ್ಯಾವಣ್ಣ. ಮತ್ತು ನಾನು ಇನ್ಸ್ಟಾದಾಗ ರಿಕ್ವೆಸ್ಟಿಂಗ್ ಹೇಳ್ಬೇಕಾದ್ರೆ ಅದು ಹೇಳಂಗೇ ಇಲ್ಲ. ಇನ್ಸ್ಟಾದಾಗ ಪ್ರಪೋಸಲ್ ಬರ್ತಿರ್ಬೇಕಲ್ಲ. ಇನ್ಸ್ಟಾದಾಗ ಬರ್ತಾವಣ್ಣ. ನೀವು ನನ್ನ ಫೇವ್ರೇಟ್ ರೀ, ನೀವು ನಮ್ಮ ಹುಡುಗಿ, ಮತ್ತು ನಿಮ್ಮ ಮದುವೆ ಯಾವಾಗ ಮಾಡ್ಕೋತೀರಿ ನನ್ನ, ಆಮೇಲೆ ಎಲ್ಲಿ ಸಿಗ್ತೀರಿ, ನೀವು ಮೀಟ್ ಆಗಬೇಕು, ಅದು ಇದು ಭಾಳ ಬರ್ತಾವಣ್ಣ. ನಂಗೆ ಭಾಳ ಇಷ್ಟ. ಬಟ್ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲಣ್ಣ. ಇದು ಲವ್ ಅದು ಇದು ಏನು ಇಂಟ್ರೆಸ್ಟ್ ಇಲ್ಲ. ಓನ್ಲಿ ಗುರಿ ತಪ್ಪ ಮಟ್ಟ ಎಂಥದೇನು ಮಾಡಂಗಿಲ್ಲ. ಈಗ UK ಕ್ರಶ್ ನಿಮಗೆ ಅಂತಾರೆ, ನಿಮಗೆ ಯಾರ ಮೇಲೆ ಕ್ರಶ್ ಐತ್ರಿ? ನಂಗೆ ಯಾರ ಮೇಲೆ ಕ್ರಶ್ ಇಲ್ರಿ. ಕ್ರಶ್ ಅಂತ ಆಯ್ತ ತಿಳ್ಕೊರಿ, ಅವ್ರ ಮೇಲೆ ನಂಬಿಕೆ ಇರಲ್ರಿ ನನಗೆ. ಯಾಕಂದ್ರೆ ರೀ, ಯಾವಾಗ ಏನು ಟೈಮ್ದಾಗ ಯಾರು ಏನು ಕೈ ಕೊಡ್ತಾರ ಅದು
ಅದು ತಲೆಗೆ ಇಲ್ಲಿ ಬಿಡ್ರಿ ನನಗೆ ಕ್ರಶ್ ಅದು ಆಗ್ತಿರ್ತಾರಿ ರೀಲ್ಸ್ ನೋಡ್ತಿರ್ತೀನ್ರಲ್ಲ ಅವಾಗ ಎಷ್ಟು ಚಂದ ಮಾಡ್ತಾನೆ ಇವ ಕ್ರಶ್ ಅನ್ಸ್ಬಿಡ್ತೈತೆ. ಆಮೇಲೆ ಅನಿಸ್ತೈತಿ ಇವ್ ಯಾರು ನನಗೆ ಕ್ರಶ್ ಆಗ್ತಾನ ಅಂತ ಅನ್ಸ್ಬಿಡ್ತೈತಿ. ನಾನು ಇವಾಗ ಕ್ರಶ್ ಅದೀನಿ, ನನಗೆ ಯಾಕೆ ಕ್ರಶ್ ಬೇಕಂತ ತಿಳ್ಕೊಂಡ್ಬಿಡ್ತೀನಿ. ಈಗ ಇನ್ಸ್ಟಾಗ್ರಾಮ್ ಬ್ಯಾನ್ ಆತಂದ್ರೆ ಹೆಂಗೆ ಮಾಡ್ತೀರಿ? ದೇವರಾಣಿ ಮಾಡ್ತೀನಿ, ನನ್ನ ಇನ್ಸ್ಟಾ ಬಂದಾಯ್ತಂದ್ರೆ ಹುಚ್ಚಾಗೋದು ಗ್ಯಾರಂಟಿ. ನಾ ಅಂತಲ್ಲ, ಇನ್ಸ್ಟಾಗ್ರಾಮ್ದಾಗ ಯಾರು ದಿನದಲ್ಲ ನನಗೆ ಎಷ್ಟೋ ಫ್ರೀ ಫೈರ್ ನೋಡಿರಲ್ಲ ಬ್ಯಾನ್ ಆಗೈತಿ. ಏನು ಕೆಟ್ಟಾದ್ರೆ ಎಲ್ಲ ಮನುಷ್ಯರ ಮತ್ತು ಟಿಕ್ಟಾಕ್ ಬ್ಯಾನ್ ಆಗೋಬ್ರು ಏನೇನೇನೋ ಮಾಡ್ಕೊಂಡ್ರಣ್ಣ. ಇನ್ನು ಇನ್ಸ್ಟಾಗ್ರಾಮ್ ಮೇಲೆ ಎಲ್ಲರೂ ಫ್ಯೂಚರ್ ಐತಣ್ಣ, ಮುಂದೆ ಬರೋದು. ಅದು ಹೋಯ್ತಂದ್ರೆ ಒಬ್ರು ಉಡಾಳಣ್ಣ. ನನ್ನ ಅನಿಸಿಕೆ ಹೇಳತ್ತೀನಿ ನಾನು, ಕರೆದು ಬಂದಾಗಲ್ಲ ನನ್ಗೆ. ಈಗ ಇನ್ಸ್ಟಾಗ್ರಾಮ್ ಆಯ್ತು, ಈ ರೀಲ್ಸ್ ವಿಡಿಯೋ ಬಿಟ್ಟ ಮತ್ತೆ ಯಾವ ಕಡೆ ಇಂಟ್ರೆಸ್ಟ್ ನಿಮ್ಗೆ ಜಾಸ್ತಿ? ನನಗೆ ಇವೆರಡು ಬಿಟ್ಟ ಅಂದ್ರೆ ಕೆಲಸ. ಯಾವ ಕೆಲಸ ಅಂದ್ರೆ ಟೀಚರ್ ನೌಕರಿ, ಆಮೇಲೆ ಮನೆ ಕೆಲಸ, ಆಮೇಲೆ ಅಂದ್ರೆ ತಿನ್ನೋ ಕೆಲಸ ಅಷ್ಟು ಇಂಟ್ರೆಸ್ಟ್ ಐತೆ ನನಗೆ. ಟೀಚರ್ ಅಂದ್ರೆ ಹೇಳಬೇಡ, ನಾನು ಟೀಚರ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಐತಿ. ಮತ್ತು ನನಗೆ ಇದ್ರ ಹೋಗೋದು ಭಾಳ ಇಷ್ಟ. ಕಲರ್ಸ್ ಕನ್ನಡ, ಜಿ ಕನ್ನಡ ಅದ್ರೊಳಗೆ ಈಗ ಮಹಾನಟಿ ಅದು ಇದು ಭಾಳ ಬರತ್ತಾವ. ನನಗೆ ಅವ್ರು ನೋಡೋಣ ಅನ್ಸ್ಬಿಡ್ತೈತಿ ಪಟ್ನ, ಇವ್ರು ಎಂತ ವಿಡಿಯೋ ಮಾಡಿ ಹಿಂಗೆ ಬಂದ್ಬಿಡ್ತಾರ, ನಮಗೆ ಏನಾಗೈತಿ ಅಂತ ಅನ್ಸ್ಬಿಡ್ತೈತಿ. ನಮಗೂ ಇದು ಒಂಥರ ಆಗ್ಬಿಡ್ತೈತಣ್ಣ, ಇವರೆಲ್ಲ ಇಷ್ಟು ಚಂದ ರೀಲ್ಸ್ ಮಾಡ್ತಾರೆ, ನಮಗೂ ಹಿಂಗೆ ಕರಿಬೇಕು, ನಾವು ಅಲ್ಲಿ ಟೇಜ್ ಮೇಲೆ ನಿಂದಿರ್ಬೇಕು ಅಂತ ಅನಿಸ್ಬಿಡ್ತೈತಿ. ನನಗೆ ಆ ಥರ ಅಷ್ಟು ಆಸೆನ. ಈಗ ರ್ಯಾಪಿಡ್ ಫೈರ್ ಒಂದು ವರ್ಡ್ ಒಳಗೆ ಆನ್ಸರ್ ಹೇಳ್ಬೇಕು. ಹಾಂ, ಓಕೆ. ಮಳೆಗಾಲ ಅಥವಾ ಚಳಿಗಾಲ? ಮಳೆಗಾಲ. ಟೀ ಕಾಫಿ? ಟೀ. ಸಿಹಿ ಖಾರ? ಖಾರ. ಸಿಟಿ ಲೈಫ್ ಇಷ್ಟ ಹಳ್ಳಿ ಲೈಫ್ ಇಷ್ಟ? ಹಳ್ಳಿ ಲೈಫ್. ಈಗ ಪೆಟ್ನ ಸಾಕು ಪ್ರಾಣಿ ಒಳಗೆ ನಾಯಿ ಇಷ್ಟ ಅಥವಾ ಬೇಕಿಷ್ಟ? ನಾಯಿ ರೀ. ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ್? ಹಂಗೇನಿಲ್ರಿ, ನಮ್ಮ ಪಪ್ಪ ನಮ್ಮ ಮಮ್ಮಿ ಯಾರು ತೋರಿಸ್ತಾರಲ್ಲ ನಾವು ಅವ್ರಿಗೆ ಮದುವೆ. ನೋ ಲವ್ ಮ್ಯಾರೇಜ್, ನೋ ಅರೇಂಜ್ ಮ್ಯಾರೇಜ್, ಒಟ್ಟು ಮ್ಯಾರೇಜ್. CSK RCB? ಯಾವತ್ತೂ ಬಿಟ್ಟು ಕೊಡಂಗಿಲ್ರಿ, ಓನ್ಲಿ RCB. ಜಾನಪದ ಸಾಂಗ್ ಅಥವಾ ಫಿಲ್ಮ್ ಸಾಂಗ್? ಜಾನಪದ ಸಾಂಗ್. ಸೀರಿಯಲ್ ಇಷ್ಟ ಅಥವಾ ಮೂವಿ ಇಷ್ಟ? ಸೀರಿಯಲ್. ವಾಟ್ಸಪ್ಪ ಇನ್ಸ್ಟಾಗ್ರಾಮ? ಇನ್ಸ್ಟಾಗ್ರಾಮ್. ಹಳ್ಳಿ ಹುಡುಗ ಅಥವಾ ಸಿಟಿ ಹುಡುಗರು? ಹಳ್ಳಿ ಹುಡುಗನೂ ಇಷ್ಟ ರೀ, ಸಿಟಿ ಹುಡುಗನೂ ಇಷ್ಟ ರೀ. ನಮ್ಮ ಲೈಫ್ದಾಗ ಅವ್ರು ಬರ್ತಾರ ಅವ್ರದ್ದು ಇದು ನಮ್ಮ. ಬಟ್ ನನಗೆ ಹಳ್ಳಿ ಹುಡುಗನೂ ಇಷ್ಟ ರೀಪ್ಪ. ಅಂದ್ರೆ ಸಿಟಿ ಹುಡುಗರು ನಂಗೆ ಬ್ಯಾಡ್ರಿ, ಯಾಕಂದ್ರೆ ರೀ ಅವರು ಚಲೋ ಇರ್ತಾರ್ರಿ, ಕರೆ ಚಲೋ ನೋಡ್ಕೋತಾರ ಗ್ಯಾರಂಟಿ ಅಷ್ಟೇ ರೀ. ಈಗ ಟ್ರೋಲರ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಟ್ರೋಲರ್ಸ್ ಬಗ್ಗೆ ಏನು ಹೇಳೋದ್ರಿ ಅಣ್ಣ, ಅವ್ರ ಅಣ್ಣಗಳು ಹೆಂಗೆ ಇರ್ತಾರೆ ಗೊತ್ತೇನ್ರಿ, ಒಂದು ಹುಡುಗಿ ಕೆಟ್ಟ ದಾರೆ ಹೊಂಟಾಳ ಅಂದ್ರೆ ಅವ್ರನ್ನ ಟ್ರೋಲ್ ಮಾಡಿ ಚಲೋ ಮಾಡಿಬಿಡ್ತಾರೆ. ಅವ್ರೇನು ಹುಡುಗಿಯರು ಏನಿಸ್ತೈತಿ, ಇವ್ನನ್ನು ಟ್ರೋಲ್ ಮಾಡ್ದ ಅವ್ರ ಅಣ್ಣ ಅವ್ರ ಅಪ್ಪಾಗ ಹೇಳಿ ಅವ್ರ ಪಪ್ಪ ಅವ್ರ ಮಮ್ಮಿ ಇಷ್ಟ ಬಂದ್ ಮಾಡಿ ಆಕಿನ ಲೈಫ್ ಹಾಳು ಮಾಡ್ಕೋತಾಳೆ ಆಕಿ. ಅವ್ರಿಗೆ ಇಷ್ಟ ಹೇಳೋದಣ್ಣ, ಅಣ್ಣ ತಪ್ಪಾಯ್ತಾನ, ಇನ್ನೊಂದ್ಸತಿ ವಿಡಿಯೋ ಮಾಡಂಗಿಲ್ಲ ನಾವ, ಡಿಲೀಟ್ ಮಾಡ್ರಿ ಅಂತ ಹೇಳಿದ್ರೆ ಅವ್ರ ಅಣ್ಣಗಳು ಕೇಳ್ತಾರೆ. ಅಂದ್ರೆ ನಂದು ಟ್ರೋಲ್ ಆಗಿತ್ತಣ್ಣ, ನಾ ಅಣ್ಣಾಗ ಮೆಸೇಜ್ ಹಾಕಿದ್ನಿ, ಅಣ್ಣ ಪ್ಲೀಸ್ ಅಣ್ಣ ಇಂಥ ಟ್ರೋಲ್ ಮಾಡಕ್ಕೆ ಹೋಗ್ಬೇಡ, ನಾ ಇನ್ನೊಂದು ತಪ್ಪಿದ್ರೆ ತಿದ್ದಿ ಹೇಳು, ನಾವು ಅದನ್ನು ಸರಿ ಪಡ್ಕೋತೀನಿ, ಬಟ್ ಇಂಥ ಟ್ರೋಲ್ ಮಾಡಕ್ಕೆ ಹೋಗ್ಬೇಡ, ನನಗೆ ಇನ್ನೂ ಭಾಳ ಡ್ರೀಮ್ ಅದ ಅಂತ ಹೇಳಿ. ಹ್ಞೂ ತಂಗಿ, ನಾವು ಅಣ್ಣ ಅಂದ್ರವ್ರಿಗೆ ಮುಗಿದು ಹೋಯ್ತು, ಅವ್ರ ತಂಗಿ ಆಯ್ತು ತಂಗಿ ಡಿಲೀಟ್ ಮಾಡಿದೆ ಅಂತ ಅವಾಗಿಂದ ನಾನು ಡಿಲೀಟ್ ಮಾಡಿಬಿಟ್ಟೆ. ಅವ್ರೊಳಗೆ ಏನೂ ಹೇಳಕ್ಕೆ ಇಷ್ಟಪಡಲ್ಲಣ್ಣ. ಅವರು ಒಂದು ಮಾಡ್ಬೇಕಂದ್ರೆ ಅವ್ರು ಏನೋ ಒಂದು ಉದ್ದೇಶದಿಂದ ಮಾಡ್ತಾರೋ, ಹಾಗಾಗಿ ಅವ್ರ ಮೇಲೆ ನನಗೆ ಏನೂ ಇದನ್ನಿಲ್ಲ. ಅವ್ರು ಚಲೋ ಅದಾರ ಅಂತ ಅನ್ಕೋತೀನಿ. ಮಂದಿಗೆ ಹೆಂಗೆ ಅದಾರ ಗೊತ್ತಿದೆ, ನನಗಂತೂ ಟ್ರೋಲರ್ ಅನ್ನೋಗಳು ಚಲೋ, ಅವ್ರಿಂದ ನಾವು ಬೆಳಿತೀವಿ ಅಷ್ಟೇ. ಈಗ ನಮ್ಮ ಸ್ಟುಡಿಯೋ ಬಗ್ಗೆ, MRS ಸ್ಟುಡಿಯೋ ಬಗ್ಗೆ ಏನು ಅನಿಸ್ತೈತೆ ನಮಗೆ? MRS ಸ್ಟುಡಿಯೋ ಒಳಗೆ ಸಣ್ಣ ಸಣ್ಣ ಕಲಾವಿದನ ಮುಂದೆ ತೊಗೊಂಬರ್ತಾನೆ. ಯಾರಾದ್ರೆ MRS ಮತ್ತು DJ ಅರವಿಂದ್ ಅಣ್ಣ. ಅರವಿಂದ್ ಅಣ್ಣ ಕಡೆ ಬರ್ಬೇಕಂದ್ರೆ ಫುಲ್ ಎಂಜಾಯ್, ಏನೂ ಕಮ್ಮಿ ಮಾಡಲ್ರಿಪ್ಪ, ತಿನ್ನ ಕಮ್ಮಿ ಮಾಡಲ್ಲ, ಶೂಟಿಂಗ್ ಟೈಮ್ ಸರಿ ಮಾಡ್ತಾರೆ, ಸುಸ್ತು ತಗೊಂಬಿಟ್ಟ ಮಾಡಂಗಿಲ್ಲ, ಆಮೇಲೆ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಆಮೇಲೆ ಹಿಂಗೆ ಯಾವುದೋ ಒಂದು ಸಾಂಗ್ ಐತೆ ಅಂದ್ರೆ ಪಟ್ನ ಫೋನ್ ಮಾಡ್ತಾರೆ, ಬರ್ರಿ ನಿಮ್ದು ಆ್ಯಕ್ಟಿಂಗ್ ಐತಿ ಮಾಡಿ ಬರ್ರಿ ಅಂಥೇಳಿ. ಆಮೇಲೆ ಎದುರು ಕಮ್ಮಿ ಮಾಡಂಗಿಲ್ಲ ಪಾಪ. ಆಮೇಲೆ ನಾವು ಚಲೋ ಅಂತವ್ರು ವಿಡಿಯೋ ಮಾಡ್ತಾರೆ ರೀ. ಮತ್ತು ಕ್ಯಾಮ್ರಾ ಆಗಲಿ, ಆಮೇಲೆ ಎಡಿಟಿಂಗ್ ಆಗಲಿ ಎಲ್ಲ ಬೆಂಕಿ ಖತರ್ನಾಕ್ ಮಾಡ್ತಾರೆ. ಆಮೇಲೆ MRS ಹೇಳ್ಬೇಕಂದ್ರೆ ಅಣ್ಣ, ನಾನು ಜಾನಪದದಿಂದ ಬಂದಿದ್ದಂದ್ರೆ MRS ಒಳಗೆ ಶಿವಗಾರು ಕೂಡ ಏನು ಮಾಡಿದ್ವಿ ರೀ. ಮತ್ತು ಎಡಿಟಿಂಗ್
ಫುಲ್ ಗಿಚ್ರಿಪ್ಪ. ನಾಗೇಶ್ ಎಡಿಟ್ ಅವ್ರ ಫುಲ್ ಗಿಚ್ಚ. ಏನು ಎಡಿಟಿಂಗ್ ಮಾಡ್ತಾರೆ ರೀ, ಭಾಳ ಹೇಳಂಗೆ ಇಲ್ಲ. ಬಟ್ ಕ್ಯಾಮ್ರಾ ಅಂತ ಹೇಳಲ್ಲ, ಮಸ್ತ್ ಅದಾವ್ರಿ ಕ್ಯಾಮ್ರಾ. ಮತ್ತು ಅರವಿಂದ್ ಅಣ್ಣನು ಹೆಂಗೆ ಅದಾನ ರೀ, ಚಲೋ ಅದ. ನಿನ್ನ ಗುಂಡಾಗ ಚಲೋ ಅದಾನ, ಅಕ್ಕ ತಂಗಿ ಅಂತ ಎಲ್ಲರೂ ಕೂಡ ಮಾತಾಡ್ತಾನೆ. ನಿಮ್ಮ ಬಗ್ಗೆ ಏನು ಹೇಳೋದನ್ನ, ನಿಮ್ದೇನು ಬಿಡ್ರಿ. ಅರವಿಂದ್ ಅನ್ನೋ ಒಂದು ಬ್ರ್ಯಾಂಡ್ ಐತಿ, DJ ಅರವಿಂದ್ ಉಮ್ರಾನಿ. ಎಲ್ಲರೂ ನೋಡ್ರಿ DJ ಅಂತ ಕರೀತಾರೆ. ಮಸ್ತ್ ಐತೆ ಅಣ್ಣ ನಿಮ್ಮ ನೇಮ. ಆಮೇಲೆ ಈ ಚಾನಲ್ ಮಸ್ತ್ ಇದು ಮಾಡಿತಾನ. ಎಲ್ಲಾರ್ಗಿ ಒಂದು ಗೋರೈಸೈತಿ ಅಂದ್ರೆ ಜಾನಪದ ಸಾಂಗ್, ಬರೀ ಜಾನಪದ ಅಂದ್ರೆ ನೀ ಎಲ್ಲ ಥರ ಮಾಡ್ಬೇಕನ್ನ. ಖರೆ ಕೇಳ್ರಿ, ಶಾರ್ಟ್ ಫಿಲ್ಮ್ ಅದು ಇದು ಎಲ್ಲ ಮಾಡೋಣ. ನಿನಗೂ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರ ಸಪೋರ್ಟ್ದಿಂದ ನೀನು ಬೆಳೀರಿ. ಯೂಟ್ಯೂಬ್ದಾಗ 8 ಲಕ್ಷ ಫಾಲೋವರ್ಸ್ ಅದಾರ. ಸಬ್ಸ್ಕ್ರೈಬ್ಸ್ ಅಂದ್ರೆ ಹೇಳಂಗೆ ಇಲ್ಲ. ಮತ್ತು ಅಣ್ಣ ಮುಂದೆ ಹಂಗೆ ವಿಡಿಯೋ ಮಾಡ್ಕೋತೀರಿ. ನಮ್ಮ ಅರವಿಂದ್ ಅಣ್ಣ ಇದ್ದಾವೆ ಎಲ್ಲ ಹೆಣ್ಮಕ್ಳಿಗೆ ಅಕ್ಕ ತಂಗಿ ಅಂತ ಮಾತಾಡ್ತಾನೆ, ಚಲೋ ರೆಸ್ಪೆಕ್ಟ್ ಕೊಡ್ತಾನೆ. ಆಮೇಲೆ ಅಣ್ಣ ಸಪೋರ್ಟ್ ಮಾಡಿರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ದಿಂದ ಅಣ್ಣದೊಂದು ಫ್ಯೂಚರ್ ಐತೆ ಅದ್ರೊಳಗೆ. ಮತ್ತು ಅರವಿಂದನ ಹೊಸ ಒಂದು ಚಾನಲ್ ತೆಗ್ದಾನ, ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲ ಕಲಾವಿರನ್ನ ಪರಿಚಯ ಮಾಡಿಕೊಡ್ತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಹಂಗೆ ನಮ್ಮ ಈ ಚಾನಲ್ MRSC ಪಾಡ್ಕಾಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಎಲ್ಲ ಕಲಾವಿದರನ್ನ ಪರಿಚಯ ಮಾಡಿಕೊಡ್ತೀವಿ ರೀ. ಮತ್ತು ಈಗ ನಮ್ಮ MRSC ಮ್ಯೂಸಿಕ್ ಚಾನಲ್ಗೆ ಹೆಂಗೆ ಸಪೋರ್ಟ್ ತೋರಿಸ್ರಿ, ಅದೇ ರೀತಿ ಇದೇ ಚಾನಲ್ಗೂ ಸಪೋರ್ಟ್ ತೋರಿಸಿ ಅಂತ ಹೇಳ್ತೀನಿ ರೀ. ಥ್ಯಾಂಕ್ ಯು ರೀ. ಮುಂದಿನ ವಿಡಿಯೋದಾಗ ಸಿಗೋಣ ರೀ.